ನಾವು ರೆಸ್ಕ್ಯೂಗೆ ಹೋದಾಗ ಎಲ್ಲರೂ ಕೇಳೋದು ಒಂದೇ ಕ್ವಶನ್, ನಮ್ಮ ಮನೆಗೆ ಹಾವು ಯಾಕೆ ಬರುತ್ತೆ? ಸ್ನೇಕ್ ಬೈಟ್ ಆದ ತಕ್ಷಣ ಯಾರು ಮಾತು ಕೇಳದೆ ನೀವು ಗಾಬರಿ ಆಗದೆ ಹತ್ರ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಒಳ್ಳೆಯದು. ಯಾವುದೇ ವ್ಯಕ್ತಿನ ಹಾವು ಕಚ್ಚಿದ್ರು ನಾವು ಇವತ್ತಿನ ಟ್ರೀಟ್ಮೆಂಟಲ್ಲಿ ಆರಾಮಾಗಿ ಬದುಕಿಸ್ಕೋಬೋದು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಮಾರ್ಕ್, ಇದು ಕೂಡ ಸ್ನೇಕ್ ಬೈಟ್ ಆಗಿರೋದೆ. ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಇದೆ, ಇದು ಬೈಟ್ ಆಗಿರೋದೆ. ನೋಡಿ ಇಲ್ಲೊಂದು ಮಾರ್ಕ್ ಇದೆ. ಇವೆಲ್ಲ ಬೈಟ್ ನಾವು ಎಷ್ಟೇ ಕೇರ್ ತಗೊಂಡ್ರು ಕೆಲವು ಸಂದರ್ಭದಲ್ಲಿ ಬೈಟ್ ಆಗೇ ಆಗ್ತವೆ. ಅವೆಲ್ಲ ಸಾವು ಬದುಕಿನ ಜೊತೆ ಹೋರಾಟ ಅಲ್ವ ಮೇಡಮ್. ಇವು 3 ಇನ್ಸಿಡೆಂಟಲ್ಲೂ ನಾನು ಬದುಕಿರೋದೇ ಹೆಚ್ಚು. ನಾನು ಯಾರ ಹತ್ರನೂ ದುಡ್ಡು ತಗೊಳ್ಳಲ್ಲ. ನಾನು ಮೊದಲಿಂದನೂ ಅದನ್ನ ಒಂದು ಫ್ರೀ ಸರ್ವಿಸ್ ಅಂತಾನೆ ಮಾಡ್ತೀನಿ. ನಾವು ಏನಕ್ಕೆ ಆ ಹುತ್ತದೊಳಗಡೆ ಹಾಲು ಹಾಕ್ಬಾರ್ದು ಅಂತ ಹೇಳ್ತೀವಿ ಅಂತಂದರೆ, ಅದು ಆ್ಯಕ್ಚುಲಿ ಹಾಲು ಕುಡಿಯೋದೇ ಇಲ್ಲ. ಅಕಸ್ಮಾತ್ ಅಲ್ಲಿ ಹಾವಿದ್ದು ಇವರು ಅಲ್ಲಿಗೆ ಹಾಲು ಹಾಕ್ದಾಗ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ಹಾವಿಗೇನೆ ತೊಂದರೆ ಆಗುತ್ತೆ. ಆದ್ದರಿಂದ ನೀವು ಪೂಜೆ ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ಮೊದಲಿಂದ ಅದಕ್ಕೆ ಪೂಜೆ ಮನೋಭಾವನೆ ಕೊಟ್ಟಿದ್ದೀರ. ಅದರಿಂದ ಪೂಜೆ ಮಾಡಿ ಆ ಥರ ಹಾಲು ಹಾಕೋದಾಗಲಿ ಅದರೊಳಗಡೆ ಮೊಟ್ಟೆ ಹಾಕೋದಾಗಲಿ ಅವು ಯಾವುದು ಮಾಡಲಿಕ್ಕೆ ಹೋಗಬೇಡಿ. ಫ್ಲೈಯಿಂಗ್ ಸ್ನೇಕ್ ಕಂಡು ಬಂದಿದ್ದು, ಇದನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿರುತ್ತೇನೆ. ಇದು ಹೆಚ್ಚಾಗಿ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂಥದ್ದು. ಈಗ ನಮ್ಮಲ್ಲಿ ಕೂಡ ಇದು ಪ್ರತ್ಯಕ್ಷವಾಗಿರುವುದು ನಿಜಕ್ಕೂ ತುಂಬ ಹೆಮ್ಮೆ ಪಡುವಂಥ ಸಂಗತಿ ಆಗಿದೆ. ನಮಸ್ತೆ ಚಾಮರಾಜನಗರ ವೀಕ್ಷಕರೇ, ಇನ್ನೇನು ಶ್ರಾವಣ ಮಾಸ ಬಂತು. ಇನ್ನು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸಾಲಾಗಿ ಹಬ್ಬ ಹರಿದಿನಗಳು ಶುರು ಆಗ್ತಾ ಇದೆ. ಈ ಒಂದು ಶ್ರಾವಣ ಮಾಸದಲ್ಲಿ ಮೊದಲನೇ ಹಬ್ಬ ಅಂದರೆ ನಾಗರ ಪಂಚಮಿಯಿಂದ ಶುರು ಆಗುತ್ತೆ. ಎಲ್ಲರಿಗೂ ಒಂದು ಉತ್ಸಾಹ. ನಾಗರ ಪಂಚಮಿ ಅಂದರೆ ಹುತ್ತಕ್ಕೆ ಹಾಲೆರಿಯೋದು, ಪೂಜೆ ಮಾಡೋದು, ಇದೆಲ್ಲ ಶುರು ಆಗುತ್ತೆ. ಈ ಒಂದು ವಿಶೇಷ ಪಂಚಮಿ ಹಬ್ಬದ ಬಗ್ಗೆ ತಿಳಿಸ್ಕೊಡಲು ನಮ್ಮದೇ ಜಿಲ್ಲೆಯಲ್ಲಿರುವಂತಹ ಮಹೇಶ್ ರವರು, ಉರಗ ಸಂರಕ್ಷಕರು, ಇವ್ರನ್ನ ಕರೆ ತಂದಿದ್ದೀವಿ. ಈ ಒಂದು ನಮ್ಮ ಹಸಿರು ಪಡೆ ಹಸಿರು ಜೀವನ ಚಾನಲ್ಗೆ ಮಹೇಶ್ ಅವರಿಗೆ ತುಂಬು ಹೃದಯದ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಉರಗ ಸಂರಕ್ಷಕರು ಅಂತ ಕೇಳಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ವರ್ಷದಿಂದ ನೀವು ಈ ಒಂದು ಉರಗ ಸಂರಕ್ಷಣೆಗಳನ್ನ ಮಾಡ್ತಾ ಇದ್ದೀರಾ. ಸುಮಾರು ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಸುದ್ದಿಗಳಲ್ಲಿ ತುಂಬಾ ಕೇಳ್ತಾನೆ ಬಂದಿದ್ದೀವಿ. ಈಗ ಈ ನಾಗರ ಪಂಚಮಿಗೆ ಎಲ್ಲರೂ ನಮ್ದೊಂದು ಹಿಂದೂ ಸಂಸ್ಕೃತಿ ಬಂದ್ಬಿಟ್ಟಿದೆ ಹಿಂದಿನಿಂದಲೂ. ಹುತ್ತಕ್ಕೆ ಹಾವಿಗೆ ಹಾಲೆರಿಬೇಕು, ಪೂಜೆ ಮಾಡಬೇಕು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಮೇಡಮ್, ಈಗ ಎಲ್ಲರಿಗೂ ಏನಾಗುತ್ತೆ ಅಂದರೆ, ಹಾವು ಹಾಲು ಕುಡಿಯುತ್ತೆ ಅಂದ್ಕೊಂಡಿದ್ದಾರೆ. ಹಾವು ಯಾವುದೇ ಕಾರಣಕ್ಕೂ ಹಾಲು ಕುಡಿಯಲ್ಲ, ಅದು ನೀರು ಕುಡಿಯುತ್ತೆ. ನೀರು ಕೂಡ ಅದಕ್ಕೆ ನಮ್ಮಷ್ಟು ಅವಶ್ಯಕತೆ ಇಲ್ಲ. ಈಗ ನಮಗೇನು ಹೇಳ್ತಾರೆ, ಮನುಷ್ಯರಿಗೆ ದಿನ ನೀವು ಅಟ್ಲೀಸ್ಟ್ ಕಡಿಮೆ ಅಂದರೂ ಒಂದು 2 ಲೀಟರ್ಸ್ ನೀರು ಬೇಕು ಅಂತ ಹೇಳ್ತಾರೆ. ಹಾವುಗಳು ದಿನಗಟ್ಟಲೆ ವಾರಗಟ್ಟಲೆ ನೀರು ಬೇಕಾಗಲ್ಲ. ತುಂಬ ಟಯರ್ಡ್ ಆದಾಗ ಅಲ್ಪ ಪ್ರಮಾಣದಲ್ಲಿ ಅವು ನೀರನ್ನ ಸೇವನೆ ಮಾಡ್ತಕ್ಕಂಥದ್ದು.
ಹಾಲಂತೂ ಯಾವುದೇ ಕಾರಣಕ್ಕೂ ಅವು ಕುಡಿಯೋದಿಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಆವಾಗಿಂದೇನ ಹಿಂದಿನ ಕಾಲದಿಂದ ಹಿಡಿದು ಈ ಆಧುನಿಕ ಕಾಲದವರೆಗೂ ನಾಗರಾವ್ಗೆ ಒಂದು ಪೂಜ್ಯ ಮನೋಭಾವನೆ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಈಗಿನ ಸೀರಿಯಲ್ ಇರ್ಬೋದು, ಫಿಲಮ್ ಇರ್ಬೋದು, ಅದಕ್ಕೆ ಮತ್ತೆ ನೀರೆರೆದು ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಅದರಿಂದ ಏನಾಗ್ತಾಯಿದೆ, ನಾವು ತುಂಬಾ ಕಾಲೇಜಸ್ಸು, NSS ಕ್ಯಾಂಪು ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿ ಅವೇರ್ನೆಸ್ ಮೂಡಿಸ್ಕೊಂಬರ್ತಾಯಿದ್ದೀವಿ. ಈಗ ನಮಗೆ ತಿಳಿದಂಗೆ ಸ್ವಲ್ಪ ಜನರಲ್ಲೂ ಕೂಡ ಅವುಗಳನ್ನ ಹೊಡಿಬಾರ್ದು, ಹುತ್ತಕ್ಕೆ ಹಾಲು ಹಾಕಬಾರ್ದು ಅನ್ನೋ ಒಂದು ಅವೇರ್ನೆಸ್ಸು ಬರ್ತಾಯಿದೆ. ನಾವು ಏನಕ್ಕೆ ಆ ಹುತ್ತದೊಳಗಡೆ ಹಾಲು ಹಾಕಬಾರ್ದು ಅಂತ ಹೇಳ್ತೀವಿ ಅಂತಂದರೆ, ಅದು ಆ್ಯಕ್ಚುಲಿ ಹಾಲು ಕುಡಿಯೋದೇ ಇಲ್ಲ. ಅಕಸ್ಮಾತ್ ಅಲ್ಲಿ ಹಾವಿದ್ದು ಇವರು ಅಲ್ಲಿಗೆ ಹಾಲು ಹಾಕ್ದಾಗ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ಹಾವಿಗೇ ತೊಂದರೆ ಆಗುತ್ತೆ. ಆದ್ದರಿಂದ ನೀವು ಪೂಜೆ ಮಾಡಿ, ನಾವು ಬೇಡ ಅಂತೇಳಲ್ಲ, ಮೊದಲಿಂದ ಅದಕ್ಕೆ ಪೂಜೆ ಮನೋಭಾವನೆ ಕೊಟ್ಟಿದ್ದೀರ, ಅದರಿಂದ ಪೂಜೆ ಮಾಡಿ. ಆ ಥರ ಹಾಲು ಹಾಕೋದಾಗಲಿ, ಅದರೊಳಗಡೆ ಮೊಟ್ಟೆ ಹಾಕೋದಾಗಲಿ ಅವು ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ ಅಂತಲೇ ನಾವು ಹೇಳ್ತೀವಿ. ಇವನ್ ಊದಿನ ಕಡ್ಡಿ ಹಚ್ಚೋದು ಅದಕ್ಕೆ ಡಿಸ್ಟರ್ಬೆನ್ಸ್ ಅಲ್ವಾ? ತೊಂದರೆ ಆಗುತ್ತೆ ಮೇಡಮ್. ತೊಂದರೆ ಏನೇ ಅವ್ರು ಇದು ಜಾಸ್ತಿ ಮಾಡ್ಲಿಕ್ಕೆ ಹೋದ್ರು ಅದು ಅಲ್ಲಿದ್ದಾಗ ಅದಕ್ಕೆ ತೊಂದರೆ ತೊಂದರೆ ಆಗುತ್ತೆ. ಒಳ್ಳೇದಲ್ಲ ಅಲ್ಲ. ಹಾವಿಗೆ. ಈ ಒಂದು ಫೀಲ್ಡ್ಗೆ, ಈ ಒಂದು ಸ್ನೇಕ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಶುರು ಆಯ್ತು? ಮೇಡಮ್ ಆ್ಯಕ್ಚುಲಿ ನಮ್ಮ ಫಾದರ್ AEO ಆಗಿದ್ರು, ಸ್ವಾಮಿ ಅಂತ. ಈಗ BEO ಅಂತ ಇದೆ ನೋಡಿ. ಅವರು ಡ್ಯೂಟಿಯಲ್ಲಿರಬೇಕಾದ್ರೆ ಎಕ್ಸ್ಪೈರ್ ಆದರು. ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ. ನನಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸ್ಪೋರ್ಟ್ಸಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಅವ್ರು ಸಡನ್ನಾಗಿ ಡೆತ್ ಆದ್ದರಿಂದ ನಮ್ಮ ಮನೆಯಲ್ಲಿ ವ್ಯವಸಾಯ ಎಲ್ಲ ಇತ್ತಲ್ಲ, ನೋಡ್ಕೊಳ್ಳೋಕ್ಕೆ ನಾನು ಡಿಸ್ಕಂಟಿನ್ಯೂ ಮಾಡಿ ಬರಲೇಬೇಕಾಯ್ತು. ಆದ್ದರಿಂದ ಏನಾಯಿತು, ಎಜುಕೇಷನ್ ಡಿಸ್ಕಂಟಿನ್ಯೂ ಆಯಿತು, ನಾನು ಊರಿಗೆ ಬಂದೆ. ಆದರೂ ಏನಾದರೂ ನಾನು ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ನಾನು ಈ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ. 77ರಲ್ಲಿ ಇಲ್ಲಿ ಬಂದು ಮನೆ ಮಾಡಿದ್ದು, ಮೇನ್ ರೋಡಿಗೆ ಬಂದ್ರಲ್ಲ, ಆವಾಗ ಇದೊಂಥರ ಕಾಡೇನ. ಇವತ್ತು NH ಆಗಿದೆ ಇದು. 77ರಲ್ಲಿ ನಾವು ಸಂತೆಮರಳ್ಳಿ ಊರೊಳಗಡೆ ಬಿಟ್ಟು ಇಲ್ಲಿ ನಮ್ಮ ಫಾದರ್ ಮನೆ ಕಟ್ಟಿದಾಗ ಇಡೀ ಊರ ಜನತೆ ಬೈದರು, ಆ ಸಣ್ಣ ಮಕ್ಕಳು ಕರ್ಕೊಂಡೋಗಿ ಕಾಡಲ್ಲಿ ಮನೆ ಕಟ್ಕೋತೀಯ ಅಂತ. ಆವಾಗ ನಿಮಗೆ ಯಾರೂ ಸಂರಕ್ಷಕರು ಇರಲಿಲ್ಲ. ಬಟ್ ಈ ಮೀಡಿಯಾನೂ ಇರಲಿಲ್ಲ. ಈ ನ್ಯಾಷನಲ್ ಜಿಯೋಗ್ರಾಫಿಕ್ ಅವುಗಳ ಬಗ್ಗೆ ಆಗಲಿ, ಸಂರಕ್ಷಣೆ ಬಗ್ಗೆ ಆಗಲಿ ಯಾವುದೇ ವಿಧವಾದ ಮಾಹಿತಿ ಜನಗಳಿಗೆ ಇರಲೇ ಇಲ್ಲ. ಆಗ TVನೇ ಇರಲಿಲ್ಲ ಬಿಡಿ, ಆವಾಗ ಮಾಹಿತಿ ಅಂತೂ ಇಲ್ಲವೇ ಇಲ್ಲ. ಆವಾಗ ಇದು ಕಾಡು ಪ್ರದೇಶದ ಥರ ಇದ್ದದ್ರಿಂದ ಅವು ಮನೆ ಒಳಗಡೆ ಬರೋದು. ನಮ್ಮ ತಾಯಿಗೆ ಅದೇನೋ ತುಂಬ ಪೂಜ್ಯ ಮನೋಭಾವನೆ, ಯಾವುದೇ ಕಾರಣಕ್ಕೂ ಹೊಡಿಲಿಕ್ಕೆ ಬಿಡ್ತಾ ಇಲ್ಲ, ಸಾಯಿಸ್ಬೇಡಿ ಅಂತ. ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್. ಸತ್ಯ ಹೇಳಬೇಕು ಅಂದರೆ ನಗ್ತೀರಾ. ಒಂದು ನಾಗರಾವ್ ನೋಡಿದ್ರೆ ಮನೆ ಮೇಲೆ ಹತ್ಕೊಂಡು ನೋಡ್ತಾ ಇದ್ದೆ ನಾನೇ. ಇವತ್ತು ಸಾವಿರಾರು ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದೀನಿ. ಯಾಕೆ ಅಂತಂದರೆ ನಮಗೆ ಸ್ಕೂಲಲ್ಲಿ ಆ ಥರ ಭಯ ಹೊಡ್ಸ್ಬಿಟ್ಟಿದ್ರು. ಹಾವು ಅಂದರೆ ನಿಮಗೆ ಸ್ಕೂಲ್ ಆಗಿರ್ಬೋದು, ನಿಮ್ಮ ಮನೆ ತಂದೆ ತಾಯಿ ಆಗಿರ್ಬೋದು, ನಿಮಗೆ ಹಾವು ಕಚ್ಚಿದ ತಕ್ಷಣ ನೀವು ಸತ್ತೋಗ್ತೀರಾ. ಅದು ವಿಷ ಇಲ್ವೋ ಕರೆಕ್ಟು ಮಾಹಿತಿನೇ ಇರಲಿಲ್ಲ ಆಗ ನಾವು ಓದಬೇಕಾದ್ರೆ. ಆ ಫೋಬಿಯಾ ಏನಾಗಿದೆ ನೋಡಿ ನಿಮಗೆ. ಈಗಲೂ ನಿಮಗೆ ಹಾವು ಅಂತಂದರೆ ಅದು ನಾನ್ ವೆನಮಸ್ ಆದರೂ 5 ಅಡಿ ಹಿಂದೆ ನೆಗೆದಿರ್ತೀರ, ಅಷ್ಟು ಫೋಬಿಯಾ ಬಂದಿದೆ. ಸ್ವಲ್ಪ ಅವಾಗೆಲ್ಲ ಸ್ಪೋರ್ಟ್ಸು ಎಲ್ಲ ಇದಿತ್ತಲ್ಲ, ಒಂದು ಧೈರ್ಯನೂ ಇತ್ತು. ಆಮೇಲೆ ಏನಾಯಿತು, ನಮ್ಮ ತಾಯಿಯವರು ಹೊಡೆಯೋಕ್ಕೆ ಬಿಡ್ತಾ ಇರಲ್ವಲ್ಲ, ಆವಾಗ ಏನು ಮಾಡಿದೆ ನಾನು, ಅದನ್ನು ಒಂದು ಯಾವುದೋ ಒಂದು ಹಾವು ಬಂದರೆ ಅದನ್ನು ದೊಡ್ಡ ಕೋಲ್ ತಗೊಳ್ಳೋದು, ಧೈರ್ಯ ಮಾಡಿ, ವಯಸ್ಸಲ್ವ ನಿಮಗೆ, ಒಂದು ಮೂಲೆಗೆ ಕೋಲಲ್ಲಿ ತಳ್ಳಿ ಮತ್ತೆ ಒಂದು ಬಿಂದಿಗೆಗೆ ಕೋಲ್ ಕಟ್ಕೊಂಡು ಅದಕ್ಕೆ ಅದು ಒಳಗಡೆ ಹೋಗಲ್ಲ. ನಾವು ಕೈಯಲ್ಲಿಗೆ ಎತ್ತು ಒಳಗಡೆ ಬಿಟ್ಟರೆ ಇಮಿಡಿಯೇಟ್ ಹೊರಗಡೆ ಬರುತ್ತೆ. ಇನ್ನು ಬಿಂದಿಗೆ ಹಾಕಿದ್ರೆ ಎಲ್ಲ ಒಳಗಡೆ ಹೋಗುತ್ತೆ. ಒಂದು ಹಾವನ್ನ ನಿಮಗೆ ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಒಂದು 3 hours ತಗೋತಾ ಇದ್ದೆ. ಏನೂ ಐಡಿಯಾನೇ ಇಲ್ಲ ನೋಡಿ. ಕಷ್ಟಪಟ್ಟು ಹೆಂಗೋ ಬಿಂದಿಗೆ ನುಗ್ಗಿಸಿ ಮತ್ತೆ ಬಟ್ಟೆ ಕಟ್ಟಿ ತಗೊಂಡೋಗಿ ಅದನ್ನು ಹೊರಗಡೆ ಬಿಡ್ತಾ ಇದ್ದೆ. ಅದೇ ಥರ ಸುಮಾರು ಹಾವುಗಳನ್ನ ನಮ್ಮ ಮನೆ ಹತ್ರ ಬಂದಾಗ ಸಂರಕ್ಷಣೆ ಮಾಡ್ತಾ ಇದ್ದೆ. ನಾನ್ ವೆನಮಸ್ ಕೂಡ ಮುಟ್ಟಕ್ಕೆ ಭಯ ಆಗುತ್ತೆ. ಆವಾಗ ಯಾಕೆ ಇದನ್ನು ನಾನು ಸಂರಕ್ಷಣೆ ಮಾಡಬಾರ್ದು ಅಂತ ಮನಸ್ಸಲ್ಲಿತ್ತು. ಬಟ್ ಆಗ ಗೈಡೆನ್ಸ್ ಏನೂ ಇರಲೇ ಇಲ್ಲ. ಆಮೇಲೆ ಮೀಡಿಯಾ ಫಾಸ್ಟ್ ಆಯಿತು, ಸಂರಕ್ಷಕರು ಜಾಸ್ತಿ ಆದರು, ಎಲ್ಲ ಕಡೆ ಇದಾಯ್ತಲ್ಲ. ಆಮೇಲೆ ನಾನು ಈ ಫೀಲ್ಡಿಗೆ ಬಂದು ಇದನ್ನೇ ಕಂಟಿನ್ಯೂ ಮಾಡಿ ನಾನು ಈ ಫೀಲ್ಡಿಗೆ ಬಂದದ್ದು. ಸಂರಕ್ಷಣೆಗೆ ಬಂದ ಮೇಲೆ ಒಂದೇ ದಿನ 10 ಹಾವುಗಳನ್ನ ಸಂರಕ್ಷಣೆ ಮಾಡಿರೋ ದಿನಗಳು ಇದೆ. ದಿನ ಬಿಟ್ಟು ದಿನ ನಮಗೆ ಕಾಲುಗಳಿದ್ದೇ ಇರ್ತವೆ. ಈಗ ಅನಿಸುತ್ತೆ ನನಗೆ ಇಷ್ಟೊಂದು ಹಾವಿದೆಯಾ ಅಂತ ಆಶ್ಚರ್ಯ ಆಗುತ್ತೆ. ಆಮೇಲೆ ಈಗ ನವಿಲುಗಳು ಬಂದಿದೆ, ಜನಗಳು ಹೇಳ್ತಾರೆ ಇಲ್ಲ ಸರ್ ನವಿಲು ಬಂದ ಮೇಲೆ ಈಗ ಹಾವುಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತ. ಅದು ಸುಳ್ಳು, ತಿನ್ನುತ್ತೆ. ಮೊದಲು ಎಷ್ಟು ಸಂರಕ್ಷಣೆ ಇತ್ತು, ಈಗಲೂ ಕೂಡ ನಮಗೆ ಅಷ್ಟೇ ಕಾಲಿದೆ, ಅಷ್ಟೇ ಸಂರಕ್ಷಣೆ ಮಾಡ್ತಾ ಇದ್ದೀವಿ.
ಸೊ ಈಗ ಯಾರೇ ಕಾಲ್ ಮಾಡಿದ್ರು ಹೋಗಿ ಹೋಗ್ತೀವಿ ಮೇಡಮ್. ನಾನು ಯಾರ ಹತ್ರನೂ ದುಡ್ಡು ತಗೊಳ್ಳಲ್ಲ. ಸರ್ವಿಸ್ ನಾನು ಮೊದಲಿಂದನೂ ಅದನ್ನ ಒಂದು ಸರ್ವಿಸ್, ಫ್ರೀ ಸರ್ವಿಸ್ ಅಂತಾನೆ ಮಾಡ್ತೀನಿ. ಕಾಲ್ ಮಾಡ್ತಿರ್ತಾರೆ, ಹೋಗಿ ಸಂರಕ್ಷಣೆ ಮಾಡಿ ಬರ್ತೀನಿ. ವೆನಮ್, ನಾನ್ ವೆನಮ್ ಸ್ನೇಕ್ಸ್ ನ ಹೇಗೆ ನಾವು ಕಂಡುಹಿಡಿಯೋದು? ಟೋಟಲಿ ವರ್ಲ್ಡ್ ತಗೊಂಡ್ರೆ ಮೇಡಮ್ ನಮಗೆ 2600ಕ್ಕೂ ಹೆಚ್ಚು ಜಾತಿಯ ಹಾವುಗಳಿದೆ ವರ್ಲ್ಡ್ ತಗೊಂಡಾಗ, ಪ್ರಪಂಚ ತಗೊಂಡಾಗ. ಅದರಲ್ಲಿ ನಿಮಗೆ ವಿಷಕಾರಿಯಾದಂಥ ಹಾವುಗಳು ಕೇವಲ 100 ಮಾತ್ರ ಬರುತ್ತದೆ. ಅದೇ ನಮ್ಮ ಭಾರತ ದೇಶ ತಗೊಂಡಾಗ 300ಕ್ಕೂ ಹೆಚ್ಚು ಜಾತಿಯ ಹಾವುಗಳಿದೆ. ಈಗ ನಮ್ಮಲ್ಲೇನು ಈ 300 ಹಾವುಗಳಲ್ಲಿ ಯಾವುದೇ ಕಚ್ಚಿದ್ರೂ ಸತ್ತೋಗ್ತೀವಿ ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಇದೆ. ಆದರೆ ನೀವು ನಂಬಲ್ಲ, ನಮ್ಮ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಹಾವುಗಳಿದೆ. ಟೋಟಲಿ ಇಂಡಿಯಾ ತಗೊಂಡಾಗ ವಿಷಕಾರಿಯಾದಂಥ ಹಾವುಗಳು ಮೇಡಮ್ ಕೇವಲ ಬೆರಳೆಣಿಕೆಯಷ್ಟು 4 ಮಾತ್ರ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ. ಈಗ ನೋಡಿ, ನೀವು ಯೋಚನೆ ಮಾಡಿ, 300ರಲ್ಲಿ 4. ಅದು ನೀವು ವಾಸ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದು ವೆನಮಸ್ಸು 3. ಅವು 3 ನಿಮಗೆ ಗೊತ್ತೇ ಇದೆ. ಒಂದು ಕೋಬ್ರಾ, ನಾಗರಾವು ಅಂತ ಹೇಳ್ತೀವಿ. 2ನೇದು ವೈಪರು, ಮಂಡಲ ಹಾವು ಅಂತ ಹೇಳ್ತೀವಿ. 3ನೇದು ಕಾಮನ್ ಕ್ರೇಟು, ಕಡಂಬಳ, ಕಟ್ಟು ಹಾವು ಅಂತ ಹೇಳ್ತೀವಿ. ಇವು 3 ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವೆನಮಸ್ ಸ್ನೇಕ್, ಅಂದರೆ ವಿಷಕಾರಿಯಾದಂಥ ಹಾವುಗಳು. ಇನ್ನೊಂದು ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ, ಅದು ನಮ್ಮಲ್ಲಿ ಬರೋದಿಲ್ಲ. ನಿಮ್ಗೆ ಏನಿದ್ರು ಮಲೆನಾಡು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥದ್ದು. ಇವು 4 ಹಾವುಗಳು ನಿಮಗೆ ವಿಷಕಾರಿಯಾದಂಥ ಹಾವುಗಳು. ಈ 4 ಹಾವುಗಳಿಂದ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇನ್ನು ಬೇರೆ ಯಾವುದೇ ಹಾವಿಂದನೂ ನಮಗೆ ತೊಂದರೆ ಇರೋದಿಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ನಿಮಗೆ ನಾಗರಾವು ಮತ್ತು ಮಂಡಲ ಹಾವು ಇವೆರಡೇ ತುಂಬ ವಿಷಕಾರಿಯಾದಂಥ ಹಾವುಗಳು ಅಂತ ಎಲ್ಲ ಜನರಲ್ಲೂ ಅಭಿಪ್ರಾಯ ಬಂದಿದೆ. ಆ ಕಡಂಬಳ ಇದೆ ನೋಡಿ, ಅದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಈ ಬೆರಳಿಗಿಂತ ಸ್ವಲ್ಪ ದಪ್ಪ ಆಗುತ್ತೆ, ಏನೋ ಒಂದು 2 ಫೀಟ್ವರೆಗೆ ಬೆಳೆಯುತ್ತೆ. ನೋಡಿ, ನಾನು ಸಾವಿರಾರು ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದೀನಿ. ಇವತ್ತು ನಾನು ಕಾಮನ್ ಕ್ರೇಟ್ ಬಾಲ ಕೂಡ ಮುಟ್ಟಿಲ್ಲ. ಯಾಕೆ ಸರ್ ಅಷ್ಟೊಂದು ಭಯನ ಅದನ್ನು ಕಂಡ್ರೆ? ನೋಡಿ ಮೇಡಮ್, ಹಾವು ದಪ್ಪ ಉದ್ದ ಇದ್ದಾಗ ಸಂರಕ್ಷಣೆ ಮಾಡೋದು ಈಸಿ, ನಾವು ತಪ್ಸ್ಕೋಬೋದು ಅದು ಬೈಟ್ ಮಾಡಿದ್ರೆ. ಇದು ನಾಗರಾವು ಮತ್ತು ಮಂಡಲ ಹಾವುಗಿಂತನೂ 10 ಪಟ್ಟು ವಿಷ ಜಾಸ್ತಿ ಇರ್ತಕ್ಕಂಥದ್ದು ಇದರಲ್ಲಿ. ಯಾವುದರಲ್ಲಿ? ಕಟ್ಟಾವಲ್ಲಿ. ಏನಾಗುತ್ತೆ, ನಾವು ಆ ಬಾಲ ಹಿಡ್ದು ಹಿಂಗೆ ತೊಗೊಂಡು ಮೇಲೆ ಎತ್ತು ಅಂತ ಇಟ್ಕೊಳ್ಳಿ, ಅದು ತುಂಬಾ ಶಾರ್ಟ್ ಇರೋದ್ರಿಂದ ಫಾಸ್ಟ್ ಇರುತ್ತೆ. ಅದು ಸ್ಪ್ರಿಂಗ್ ಥರ ಹಿಂಗೆ ಆ್ಯಕ್ಷನ್ ಮಾಡುತ್ತೆ ಮೇಡಮ್. ಜಸ್ಟ್ ನಿಮಗೆ ಕೈಯಲ್ಲಿ ಹಿಂಗೆ ಹೋಗಿರುತ್ತೆ ನೋಡಿ, ಏನು ಮಾರ್ಕಿರಲ್ಲ, ಹಿಂಗೆ ಇರುತ್ತೆ, ಬಟ್ ಬೈಟ್ ಮಾಡಿರುತ್ತೆ. ಆ ಬೈಟ್ ಮಾಡಿದಾಗ ನಿಮಗೆ ಯಾವುದೇ ಪೇಯ್ನೂ ಕೂಡ ಆಗಲ್ಲ. ಪುನಃ ಮತ್ತೆ ಹಿಂಗೆ ಕೈ ನೋಡಿದ್ರೆ ಎಲ್ಲೂ ಒಂದು ಸ್ಮಾಲ್ ಸ್ಕ್ರ್ಯಾಚಸ್ ಕೂಡ ಸಿಗಲ್ಲ ನಿಮಗೆ, ಬಟ್ ಬೈಟ್ ಮಾಡಿರುತ್ತೆ. ಅರ್ಧ ಗಂಟೆ ಆದಮೇಲೆ ಭಯಂಕರ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ. ಯಾವುದರಲ್ಲಿ? ಕ್ರೇಟಲ್ಲಿ ಮಾತ್ರ. ಈಗ ನೋಡಿ, ಇದು ನೈಟಲ್ಲಿ ಮನೆ ಒಳಗಡೆ ಬರ್ತಕ್ಕಂಥದ್ದು. ಏನಕ್ಕೆ ಮನೆ ಒಳಗಡೆ ಬರುತ್ತೆ ಅಂದರೆ, ಇದಕ್ಕೆ ಹಲ್ಲಿಗಳು ಅಂದರೆ ತುಂಬ ಇಷ್ಟ. ಹಲ್ಲಿಗಳು ಅಂದರೆ ಮನೇಲಿರ್ತಕ್ಕಂಥ ಒಳಗಡೆನೆ ತಾನು ನಿಮಗೆ ನಿಶಾಚಾರ. ಇದು ರಾತ್ರಿ ಹೊತ್ತು ಸಂಚಾರ ಮಾಡ್ತಕ್ಕಂಥದ್ದು. ನೀವೆಲ್ಲ ಮಲ್ಕೊಂಡ್ಮೇಲೆ ಅದು ಮನೆ ಒಳಗಡೆಗೆ ಎಂಟ್ರಿ ಆಗುತ್ತೆ ಹಲ್ಲಿ ತಿನ್ನೋಕ್ಕೋಸ್ಕರ. ಅಕಸ್ಮಾತ್ ನೀವು ಕೆಳಗಡೆ ಮಲಗಿದ್ರೆ, ಈಗ ನಾಗರಾವು ಇರ್ಬೋದು, ವೈಪರ್ ಇರ್ಬೋದು, ನಾವು ತೊಂದರೆ ಮಾಡಿದ್ರೆ ಮಾತ್ರ ಅವು ನಮಗೆ ಕಚ್ತಕ್ಕಂಥದ್ದು. ಗೊತ್ತಿಲ್ಲದೆ ಅದಿರೋ ಕಡೆ ನೀವು ಕೈ ಹಾಕಿದ್ರೆ ಇಲ್ಲ ಕಾಲು ಹಾಕಿದ್ರೆ ಅವು ಬೈಟ್ ಮಾಡ್ತವೆ. ಇಲ್ಲ ಅಂತಂದರೆ ಅವು ಯಾವುದೇ ಕಾರಣಕ್ಕೂ ನಿಮಗೆ ಬೈಟ್ ಮಾಡಲ್ಲ, ಕಚ್ಚೋದಕ್ಕೆ ಬರೋದೇ ಇಲ್ಲ. ಆದರೆ ಈ ಕ್ರೇಟ್ ಏನು ಸಣ್ಣ ಮಕ್ಕಳ ಥರ ಚೇಷ್ಟೆ ಜಾಸ್ತಿ. ನೀವು ಮಲಗಿದ್ರೆ ಕೆಳಗಡೆ ಮಲಗಿದ್ದು ಅದು ಹರ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಹಿಂಗೆ ಬೈಟ್ ಮಾಡಿ ಹೋಗಿ ಎಲ್ಲ ಮಂಚದ ಕೆಳಗಡೆ, ನಿಮ್ಮ ಫ್ರಿಜ್ ಕೆಳಗಡೆ, ಇಲ್ಲ ಇನ್ಯಾವುದೋ ಹೋಲಿದ್ರೆ ಒಳಗಡೆ ಸೇರ್ಕೊಂಡಿರುತ್ತೆ. ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ಎಚ್ಚರ ಆಗತ್ತೆ. ಆಗ ನಿಮ್ಗೆ ಭಯಂಕರ ಹೊಟ್ಟೆ ಉರಿತಿರುತ್ತೆ. ನಿಮ್ಗೆ ಸ್ನೇಕ್ ಬೈಟ್ದು ಇದೇ ಬರಲ್ಲ. ಯಾಕೆಂತಂದ್ರೆ ನಿಮಗೆ ಬಂದಿರೋದು ಹೊಟ್ಟೆ ಉರಿ. ಅಂದರೆ ನಾನು ರಾತ್ರಿ ಏನು ಊಟ ಮಾಡಿದೆ, ಮಧ್ಯಾಹ್ನ ಏನು ಊಟ ಮಾಡಿದೆ, ಏನೋ ನನಗೆ ಫುಡ್ ಇನ್ಫೆಕ್ಷನ್ ಆಗಿರ್ಬೇಕು ಅಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಈ ಕ್ರೇಟಲ್ಲಿ ಮಾತ್ರ ನಿಮಗೆ ಭಯಂಕರ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ. ಈವನ್ ಡಾಕ್ಟರ್ ಹತ್ರ ಹೋದ್ರೆ ಅವರು ರೆಕಗ್ನೈಸ್ ಮಾಡಕ್ಕಾಗಲ್ಲ ಕೂಡಲೇ. CTBT ಅಂತ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಸ್ನೇಕ್ ಬೈಟ್ ಆಗಿದೆ ಏನೋ. ಬಟ್ ಇಲ್ಲಿ ಏನು ಮಾರ್ಕೇ ಇರಲ್ವಲ್ಲ ನಿಮಗೆ. ಪಾಯ್ಸನ್ ಹೋಗಿದ್ರೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ನೋಡಿ, ಆಗ ನಿಮಗೆ ಸ್ನೇಕ್ ಬೈಟ್ ಆಗಿದೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂದ್ರೆ ಮನೇಲಿರೋರು ಯಾವುದೇ ಸಣ್ಣ ಹಾವು ನೋಡಿದ್ರು ನೀವೇ ಏನು ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಮೇಡಮ್, ಇದು ಬ್ಲ್ಯಾಕ್ ಕಲರ್ ಬಂದು ವೈಟ್ ರಿಂಗ್ಸ್ ಬರುತ್ತೆ ಕ್ರೇಟು. ಇದರಲ್ಲೇ ಪ್ರಭೇದಗಳು ಬರ್ತವೆ. ಇನ್ನೊಂದು ಉಲ್ಫ್ ಅಂತ ಹೇಳ್ತೀವಿ, ತೋಳದ ಹಾವು ಅಂತ, ಅದು ಗುಲಾಬಿ ಕಲರ್ ಬರುತ್ತೆ, ಪಿಂಕ್ ಬರುತ್ತೆ. ಇನ್ನೊಂದು ಕುಕ್ರಿ ಅಂತ ಗ್ರೇ ಕಲರ್ ಬರುತ್ತೆ. ಇದೆಲ್ಲ ಕಾಮನ್ ಸ್ನೇಕ್ಸ್ ನಮ್ಮ ಸುತ್ತಮುತ್ತ ರೆಗ್ಯುಲರ್ ಆಗಿ ಎಲ್ಲ ಕಡೆ ಇರ್ತಕ್ಕಂಥದ್ದು. ಬಟ್ ಅವು ವಿಷರಹಿತವಾದಂಥ ಅವುಗಳು. ಯಾವ್ದು ಹೇಳಿ?
ತೋಳದಾವು ಮತ್ತು ಕುಕ್ರಿ, ಹೌದು. ಹ್ಮ್. ಅದು ಕಟ್ಟಾವು ಪ್ರಭೇದಕ್ಕೆ. ಬಟ್ ಬ್ಲ್ಯಾಕ್ ಕಲರ್ ಇದ್ದು ವೈಟ್ ರಿಂಗ್ಸ್ ಇದ್ರೆ ಇದು ತುಂಬಾನೇ ವಿಷಕಾರಿ. ಡೇಂಜರಸ್. ಹ್ಮ್. ಆದಷ್ಟು ನೀವು ದೂರ ಇದ್ದು, ಸಂರಕ್ಷಕರು ಎಲ್ಲ ಕಡೆ ಇದ್ದಾರೆ, ಹ್ಮ್. ಯಾರಿಗಾರು ಫೋನ್ ಮಾಡಿದ್ರೆ ಬಂದು ರೆಸ್ಕ್ಯೂ ಮಾಡೋ. ಸೊ ಈಗ ನೀವು ರೆಸ್ಕ್ಯೂ ಮಾಡುವಾಗ ನೀವೇನು ಟಚ್ ಮಾಡಲ್ಲ, ಹಾಗೆ ಇದನ್ನ ಮಾತ್ರ ಮೇಡಮ್, ಇದೊಂದನ್ನು ಮಾತ್ರ. ಕ್ರೇಟನ್ನು, ಈ ಕೋಬ್ರಾ, ನಿಮಗೆ ವೈಪರ್ಗೂ ನಿಮಗೆ ನಮ್ಮ ಎಲ್ಲ ಕಡೆ ಏನಾಗಿದೆ ಅದನ್ನು ಮುಟ್ಟಿದ್ರೂ ಕೂಡ ತೊಂದರೆ ಆಗುತ್ತೆ. ಅದರದ್ದು ಉಸಿರಾಟ ನಮಗೆ ನಮ್ಮ ಸ್ಕಿನ್ನಿಗೆ ಟಚ್ ಆದರೂ ತೊಂದರೆ ಆಗುತ್ತೆ. ಅವೆಲ್ಲ ಸುಳ್ಳು. ನಾವು ಎಲ್ಲಾನು ಬೇರೆ ಅವುಗಳೆಲ್ಲ ಆರಾಮಾಗಿ ಕೈಯಲ್ಲೇ ಅಂದ್ರೆ ರೆಸ್ಕ್ಯೂ. ಅದು ಸುಳ್ಳು, ಅದ್ರ ಹಾ, ಉಸಿರು ತಾಕೋದ್ರಿಂದ ಅವೆಲ್ಲ ಹೊರಟೋಗುತ್ತೆ, ಅವೆಲ್ಲ ಅದೆಲ್ಲ ಸುಳ್ಳು ಮೇಡಮ್. ಓಕೆ. ಅದು ಏನಕ್ಕೆ ನಿಮಗೆ ಮಂಡಲದಾವಲ್ಲಿ ನಿಮಗೆ ಅದು ಆ ಥರ ಆಗಿದೆ ಅಂತಂದರೆ ಮೇಡಮ್, ನೋಡಿ ನಿಮಗೆ ಹಾವು ಕಚ್ಚಬೇಕಾಗಿಲ್ಲ. ಹಾವು ಸ್ನೇಕ್ ಬೈಟ್ ಆದಾಗ ನಿಮಗೆ ಹಾವುಗಳಲ್ಲಿ 2 ಬರುತ್ತೆ. ಒಂದು ನರಮಂಡಲದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು, ಹ್ಮ್. ಇನ್ನೊಂದು ರಕ್ತಮಂಡಲದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ನೀರೋಟಾಕ್ಸಿಸ್ ಮತ್ತು ಇಮೋಟಾಕ್ಸಿಸ್ ಅಂತ ಹೇಳ್ತೀವಿ. ಈ ನರಮಂಡಲದ ಮೇಲೆ ನಾಗರಾವು ಮತ್ತು ಕಟ್ಟಾವು ಕಚ್ಚಿದಾಗ ನಿಮಗೆ ನರಮಂಡಲದ ಮೇಲೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಈ ವೈಪರ್ ಮಂಡಲ ಹಾವು ಕಚ್ಚಿದ್ರೆ ರಕ್ತಮಂಡಲ, ರಕ್ತದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ನಿಮಗೆ ಸ್ನೇಕ್ ಬೈಟ್ ಮಾಡಲೇಬೇಕು ಅಂತ ಏನಿಲ್ಲ ಮೇಡಮ್. ಈಗ ಜಸ್ಟ್ ನಿಮ್ಮ ಕೈ ಇರ್ಬೋದು, ಕಾಲಿರ್ಬೋದು, ಎಲ್ಲ ಒಂಚೂರು ಸ್ಕ್ರ್ಯಾಚಸ್ ಆಗಿ ಬ್ಲಡ್ ಬರ್ತಾ ಇದೆ, ಅದಕ್ಕೆ ವೆನಮ್ ಟಚ್ ಆದರೆ ಅಷ್ಟೇ ಸಾಕು, ನೀವು ಬೈಟ್ ಮಾಡಬೇಕು ಅಂತ. ಸ್ಪ್ರೆಡ್ ಆಗ್ಬಿಡುತ್ತೆ ಅದು. ಅದು ನಿಮಗೆ ಸ್ನೇಕ್ ಬೈಟ್ ಆದಂಗೆನೆ. ಹಿಂದಿನ ಕಾಲದಲ್ಲಿ ಕಂಡಿಡ್ದು ಅದು ಟ್ರೀಟ್ಮೆಂಟ್ ತಗೋಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋ ನಾಲೆಡ್ಜ್ ಇರ್ಲಿಲ್ಲ. ಇರಲಿಲ್ಲ. ಬಟ್ ಈಗ ಎಲ್ಲರೂ ಎಜುಕೇಟೆಡ್, ಎಲ್ಲರಿಗೂ ನಾಲೆಡ್ಜ್ ಇದೆ. ಪ್ರತಿಯೊಂದು ಒಂದ್ ಸಣ್ಣ ತಾಲೂಕಲ್ಲೂ PHC ಗಳಿದೆ, ಹೋಗ್ಬೋದು. ಆದ್ರೂ ಕೂಡ ಇನ್ನೂ ಅವ್ರ ಮೈಂಡ್ ಸೆಟ್ ಅಲ್ಲಿ ಕೋಳಿ ತಗೊಂಬಂದ್ ಹಾಕೋದು, ಅಥವಾ ಬಟ್ಟೆ ಕಟ್ಟೋದು, ಅಥವಾ ಇನ್ಯಾರಾದ್ರೂ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್, ಬ್ಲ್ಯಾಕ್ ಮ್ಯಾಜಿಕ್ ಅವ್ರ ಹತ್ರ ಹೋಗೋದು, ಆ ತರ ಎಲ್ಲ ಮೈಂಡ್ ಸೆಟ್ ಇರ್ತದಲ್ಲ, ಇದಕ್ಕೆ ಏನ್ ಹೇಳ್ತೀರಾ ನೀವು? ನೋಡಿ ಮೇಡಮ್, ನಾವು ಹೇಳೋದೇನು ಅಂತಂದರೆ, ಯಾವುದೇ ವಿಷಕಾರಿ ಹಾವು ನಿಮಗೆ ಕಚ್ಚಿದ್ರೂ ಕೂಡ ಫಸ್ಟು ನೀವು ಗಾಬರಿ ಆಗಬೇಡಿ. ಏನಕ್ಕೆ ಗಾಬರಿ ಆಗಬೇಡಿ ಅಂತ ಹೇಳ್ತೀವಿ ಅಂತಂದರೆ, ಇವು ಮಾಂಸಾಹಾರಿ ಪ್ರಾಣಿಗಳು. ಈ ವೆನಮಸ್ ಸ್ನೇಕ್, ವಿಷದ ಹಾವುಗಳಿಗೇನಿದೆ 2 ಹಲ್ಲು ಬರುತ್ತೆ ಮೇಡಮ್ ಮೇಲೆ. ಹಿಂದೆ ಏನು ಹೇಳ್ತಾ ಇದ್ರು, ಹಿಂಗೆ ಕಚ್ಚಿ ಟ್ವಿಸ್ಟ್ ಮಾಡಿದ್ರೆ ಪಾಯ್ಸನ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದು ಸುಳ್ಳು ಮೇಡಮ್. 2 ಅಲ್ಲಿ ಹಿಂದ್ಗಡೆ ಆಲ್ರೆಡಿ ಯಾವಾಗಲೂ ಸ್ಟೋರೇಜ್ ಇದ್ದೇ ಇರುತ್ತೆ, ವಿಷ ಸ್ಟೋರೇಜ್ ಇರುತ್ತೆ. ಜಸ್ಟ್ ನಿಮಗೆ ಬೈಟ್ ಆದ ತಕ್ಷಣ ವೆನಮ್ ನಿಮ್ಮ ಬಾಡಿಗೆ ಇಂಜೆಕ್ಟ್ ಆಗುತ್ತೆ. ಆದ್ದರಿಂದ ಅದು ಒಂದು ಸರಿ ಬೇಟೆ ಆಡಿದ್ರೆ ಮೇಡಮ್, ಒಂದು ಯಾವುದೋ ಪ್ರಾಣಿನ ಅದು ಸಕ್ ಮಾಡಿದ್ರೆ, ಆ ಒಳಗಡೆ ತಳ್ಳಬೇಕಾದ್ರೆ ಆ ವಿಷದ ಅಲ್ಲಿಂದನೇ ಅದು ಪೂರ್ತಿ ಇದು ಮಾಡ್ತಕ್ಕಂಥದ್ದು. ಅದು ಒಂದು ಸರಿ ಬೇಟೆ ಆಡಿದ್ರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ವಿಷ ವೆನಮ್ಮು ಪೂರ್ತಿ ಖಾಲಿ ಆಗುತ್ತೆ. ಓಕೆ, ಒಂದು ಬೈಟ್ಗೆ ಖಾಲಿ ಆಗುತ್ತೆ. ಬೈಟ್ಗಲ್ಲ ಮೇಡಮ್, ಅದು ಬೇಟೆ ಆಡಿದಾಗ ಬೇರೆ ಪ್ರಾಣಿನ ಅದು ಆಹಾರಕ್ಕೋಸ್ಕರ ಬೇಟೆ ಆಡಿದಾಗ ಅದರಲ್ಲಿರ್ತಕ್ಕಂಥ ವಿಷ ನಿಮಗೆ ಪೂರ್ತಿ ಖಾಲಿ ಆಗುತ್ತೆ. ಮತ್ತೆ ನಿಮಗೆ ಆ ಹಾವಲ್ಲಿ ವಿಷ ಸೇರಬೇಕು ಅಂದರೆ ಮಿನಿಮಮ್ 10 ದಿನ, 10 ಡೇಸ್ ಬೇಕು. ಈಗ ನೋಡಿ, ನಿಮ್ಮದೇ ಲ್ಯಾಂಡ್ ಇರ್ಬೋದು, ತೋಟ ಇರ್ಬೋದು, ನಿಮ್ಮ ಲೇಬರ್ ಏನು ಮಾಡ್ತಾನೆ, ಯಾವುದೋ ಹುಲ್ಲು ಕೆಳಗಡೆನೋ ಗರಿ ಕೆಳಗಡೆನೋ ಯಾವುದೋ ಒಂದು ದೊಡ್ಡ ನಾಗರಾವು ಮಲಗಿರುತ್ತೆ, ಗೊತ್ತಿಲ್ಲದೆ ಕಾಲಿಟ್ಬಿಡ್ತಾನೆ. ಅದು 5 ದಿನದಿಂದ ಬೇಟೆ ಆಡಿರುತ್ತೆ. ಅದೇನು ಮಾಡುತ್ತೆ, ಅವ್ನು ಕಾಲಿಟ್ಟ ತಕ್ಷಣ ಸರಿಯಾಗಿ ಕಚ್ಚಿ ಹಿಡ್ಕೊಳ್ಳುತ್ತೆ ಕಾಲನ್ನು. ಕಚ್ಚಿರೋದ್ರಿಂದ ಏನಾಯಿತು, ಅಲ್ಲಲ್ಲಿ ಸ್ಕಿನ್ ಓಪನ್ ಆಯಿತು, ಬ್ಲಡ್ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು, ಕಚ್ಬಿಟ್ಟದು. ಇವನು ಕಾಲಿಂಗ್ ಮಾಡ್ತಾ ಹೋಯ್ತು. ಇವನು ನೋಡ್ತಾನೆ, ಈ ಸೈಜ್ ಇದೆ, 6 ಫೀಟ್ ಇದೆ. ಇವನೇ ಡಿಸೈಡ್ ಮಾಡ್ಕೊಂಡ, ಇಷ್ಟು ದೊಡ್ಡ ಹಾವು ಕಚ್ಚಿದೆ ನನಗೆ, ನಾನು ಖಂಡಿತ ಬದುಕಲ್ಲ. ನೋಡಿ, ಅವನಿಗೆ ವಿಷನೇ ಹೋಗಿಲ್ಲ, 5 ದಿನದಿಂದ ಬೇಟೆ ಆಡಿದೆ. ನಿಮ್ಮ ಲೇಬರು ಆದರೂ ಬದುಕಲ್ಲ. ಈಗ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾ ಇದೆ ಅಂದರೆ ಮೇಡಮ್, 100 ಜನ ಸ್ನೇಕ್ ಬೈಟ್ ಆದರೆ 20 ಜನ ಟ್ರೀಟ್ಮೆಂಟ್ ಇಲ್ಲದೆ ಸಿಗದೆ ಹಾವಿನ ವಿಷದಿಂದ ಸಾಯ್ತಕ್ಕಂಥದ್ದು. 80%, 80 ಜನ ಹಾರ್ಟ್ ಅಟ್ಯಾಕಿಂದ ಸಾಯ್ತಕ್ಕಂಥದ್ದು. ಜಸ್ಟು ಈಗ ಒಂದು 15 ಡೇಸು ಆಗಿಲ್ಲ ಮೇಡಮ್, ಎರೆಯೂರಲ್ಲಿ ಮೊನ್ನೆ ಮಂಡಲದಾವು ಬೈಟ್ ಆಗಿದೆ. 10 ಮಿನಿಟ್ಸ್ ಅವನ್ನ ಹಾಸ್ಪಿಟ್ಲಿಗೆ ಕೂಡ ತಗೊಂಡು ಹೋಗೋಕ್ಕಾಗಲಿಲ್ಲ. ವಿತಿನ್ 10 ಮಿನಿಟ್ಸಲ್ಲೇ ಡೆತ್ ಆದ. ಅಷ್ಟು ಫೋಬಿಯಾ ಇದೆ, ಅಷ್ಟು ಭಯ ಇದೆ. ನಾವು ಎಷ್ಟೇ ಹೇಳಿದ್ರು ಜನಕ್ಕೆ ತಪ್ಪು ತಿಳ್ಕೊಬೇಡಿ, ಇಷ್ಟೆಲ್ಲ ನೀವು ಪ್ರೋಗ್ರಾಮ್ ಮಾಡಿದ್ದೀರಾ, ನಾನು ಕೇಳಿದ್ದೀರಾ, ನಾಳೆ ನಿಮಗೆ ನಾನ್ ವೆನಮಸ್ ಬೈಟ್ ಆದ್ರೂ ನಾನು ಹೇಳಿರೋದು ಒಂದೂ ನೆನಪರಲ್ಲ. ನೀವೇನೇ ಫುಲ್ಲು ಅಯ್ಯೋ ನಾನು ಬದುಕ್ತೀರಾ, ಏನಾಯ್ತು, ಆ ತಾಟ್ಗೆ ಹೋಗ್ತೀರಾ, ಇವೆಲ್ಲ ಅದೇ ಆ ಥರ ಆಗ್ತಾ ಇದೆ ಮೇಡಮ್. ಆದ್ರಿಂದ ನಾವು ಪಬ್ಲಿಕ್ಸ್ಗೆಲ್ಲ ಹೇಳೋದು ಅಷ್ಟೇ, ಯಾವುದೇ ಸ್ನೇಕ್ ಬೈಟ್ ಆದರೂ ನೀವು ಗಾಬರಿ ಆಗಬೇಡಿ. ಅದರಲ್ಲಿ ವೆನಮ್ ಇದೆಯೋ ಇಲ್ವೋ ಸೆಕೆಂಡ್ರಿ ಕ್ವಶನ್ನು. ಎರಡನೇದು, ನಾವು ಯಾವುದೇ ಮಂತ್ರವಾದಿಗಳ ಹತ್ರಕ್ಕೆ ನೀವು ಕೇಳಿದ್ರಲ್ಲಾಗಲೇ,
ಅವ್ರ ಹತ್ರ ಹೋಗಬೇಡಿ ಅಂತ ನಾವು ಹೇಳೋದು. ಏನಕ್ಕೆ ಹೇಳ್ತೀವಿ ಅಂದರೆ ಮೇಡಮ್, ಅದ್ರ ಬಗ್ಗೆ ತುಂಬ ಹಿಂದೆ ತಿಳ್ಕೊಂಡಿದ್ರು. ಆ ಥರ ತಿಳ್ಕೊಂಡಿರೋರು ಈಗ ಯಾರೂ ಇಲ್ಲ. ಇಲ್ಲ. ಹಿಂದೆ ನೋಡಿ ಆವಾಡ್ಗರದು ಅದೇ ಜೀವನ ಇತ್ತು. ಹ್ಮ್. ಆವಾಡ್ಸೋದು ಮತ್ತು ಅದನ್ನು ಪ್ರದರ್ಶನ ಮಾಡೋದು, ಅದರಲ್ಲೇ ಬದುಕ್ತಾ ಇದ್ರು. ನಿಮಗೆ ಇಂಗ್ಲೀಷ್ ಮೆಡಿಸಿನ್ ಬಂದದ್ದು ನಿಮಗೂ ಗೊತ್ತು. ಇತ್ತೀಚೆಗೆ ಹೌದು. ಅವರು ಆವತ್ತೂ ಹಾಸ್ಪಿಟ್ಲಿಗೆ ಬರಲಿಲ್ಲ, ಇವತ್ತೂ ಬರಲ್ಲ ಅವರು. ಬಟ್ ಅವ್ರಿಗೆ ಯಾವುದೋ ಗೊತ್ತಿದೆ, ಅದನ್ನು ಪಬ್ಲಿಕ್ಸ್ಗೆ ಅವ್ರು ಹೇಳಲ್ಲ. ಹೇಳೋದಿಲ್ಲ. ಅವ್ರ ಮಗನಿಗೂ ಹೇಳಲ್ಲ. ಅವನು ಇನ್ನೇನು ನಾಳೆ ಸಾಯ್ತೀನಿ ಅನ್ನುವಾಗ ಹೇಳ್ತಾನೆ ಹೊರತು ಅಲ್ಲಿವರೆಗೂ ಅವನಲ್ಲಿರೋ ವಿದ್ಯೆನ ಹೇಳಲ್ಲ. ನಮಗೆ ಈಗ ನಾವೇನು ಗೊತ್ತಿದೆ, ನಾವು ಹೆಂಗೆ ಓಪನ್ ಅಪ್ ಆಗಿ ಮಾತಾಡ್ತೀವಿ, ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ಭಾವನೆಗಳು ಅವರಲ್ಲಿಲ್ಲ. ಈಗ ಯಾರೋ ನಾನು ಔಷಧಿ ಕೊಡ್ತೀನಿ ಅಂತ ಹೇಳ್ಬೋದು. ನಾವು ಏನಕ್ಕೆ ಬೇಡ ಅಂತ ಹೇಳ್ತೀವಿ ಅಂದರೆ ಮೇಡಮ್, ಈಗ ಹೆಂಗಾಗಿರ್ಬೋದು, ಯಾವುದೋ ವನಮಸ್ ಸ್ನೇಕೆ ಬೈಟ್ ಆಗಿರುತ್ತೆ, ತುಂಬ ದೊಡ್ಡ ನಾಗರಾವು. ನಿಮ್ಮ ತಂದೆ ಇರ್ಬೋದು, ಇಲ್ಲ ಇನ್ಯಾರೋ ನಿಮ್ಮ ಫ್ರೆಂಡ್ ತಂದೆ ಇರ್ಬೋದು, ಇಲ್ಲಿ ಯಾರೋ ಮಂತ್ರ ಹೊಡಿತಾರಪ್ಪ, ಇಲ್ಲಿ ಯಾವುದೋ ಟೆಂಪಲ್ ಇದೆ, ಅದ್ರ ಒಳಗಡೆ ತಗೊಂಡು ಮಲಗಿಸ್ಬಿಟ್ರೆ ಹುಷಾರಾಗ್ಬಿಡ್ತಾನೆ. ಆವಾಗ ಆ ವ್ಯಕ್ತಿಗೆ ಬೈಟ್ ಆಗುತ್ತೆ, ಸ್ನೇಕ್ ಬೈಟು. ನೀನು ಹೆದರ್ಕೋಬೇಡಪ್ಪ, ಇಲ್ಲಿ ಯಾರೋ ಮಂತ್ರ ಹೊಡಿತಾರೆ, ನಾನು ಕರ್ಕೊಂಡು ಹೋಗ್ತೀನಿ. ಅವನು ಮೆಂಟಲಿ ಸ್ವಲ್ಪ ಅವನಿಗೆ ಧೈರ್ಯ ಬಂತು, ಮತ್ತೆ ನಾನು ಬದುಕ್ತೀನಿ, ನಮ್ಮ ಇವರು ಓನರು ಯಾರೋ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಅದು 5 ದಿನದಿಂದ ಬೇಟೆ ಆಡಿರುತ್ತೆ. ಇವ್ರು ಕರ್ಕೊಂಡು ಹೋಗ್ತಾರೆ, ಮಂತ್ರ ಹೊಡಿಸ್ತಾರೆ, ಅವನು ಬದುಕಂಡ. ಅವನು ಬದುಕಿದ್ದು ಮಂತ್ರದಿಂದ ಬದುಕಲಿಲ್ಲ, ಅಲ್ಲಿ ವಿಷ ಹೋಗಿಲ್ದೇ ಇದ್ರಿಂದ ಬದುಕೊಂಡ. ಇವ್ರು ಏನು ಮಾಡಿದ್ರು, ಫುಲ್ಲು ಪಬ್ಲಿಸಿಟಿ ಕೊಟ್ಟರು. ಯಾರಲ್ಲಿ ಕರ್ಕೊಂಡು ಹೋಗಿರೋರು, ಏನ್ರಿ ಅವನು ನಿಜವಾಗ್ಲು ಅಷ್ಟು ದೊಡ್ಡ ನಾಗರಾವ್ ನನ್ನ ಕಣ್ಣು ಮುಂದೆನೇ ಕಚ್ಚಿತ್ತು, ಕರ್ಕೊಂಡು ಹೋದೆ, ಬದುಕಿಸ್ಬಿಟ್ರು. ಇನ್ನೊಂದು ತಿಂಗಳು ಆದಮೇಲೆ ಮೇಡಮ್, ಒಂದು ಪುಟಾಣಿ ಹಾವು ನಾಗರಾವು ಆಗ್ತಾನೆ ಮೊಟ್ಟೆಯಿಂದ ಹೊರಗಡೆ ಬಂದಿದೆ, ತುಂಬ ಚಿಕ್ಕದು, ಅದು ಬೈಟ್ ಮಾಡಿದೆ. ಅವತ್ತು ಅಷ್ಟು ದೊಡ್ಡ ನಾಗರಾವ್ ಕಚ್ಚಿರೋದನ್ನೇ ಬದುಕ್ಸೋರು, ಇದೇನಿದು ಪುಟಾಣಿ ಹಾವು. ಆ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ, ಮಾಮೂಲಿ ಆಗತ್ತೆ, ಪುನಃ ಕರ್ಕೊಂಬರ್ತಾರೆ, ವ್ಯಕ್ತಿ ಸತ್ತೋಗ್ತಾನೆ. ಆಮೇಲೆ ಒಂದು 20 ದಿನ ಬಿಟ್ಟು ಆ ಮಂತ್ರವಾದಿ ಹತ್ರ ಹೋಗ್ತಾರೆ. ಅಲ್ಲ ಸ್ವಾಮೀಜಿ, ಅಷ್ಟು ದೊಡ್ಡ ನಾಗರಾವ್ ಕಚ್ಚಿರೋನ್ನ ನೀವು ಬದುಕಿಸ್ತೀರಿ, ಈ ಒಂದು ಪುಟಾಣಿ ನಾಗರಾವ್ ಕಚ್ಚಿರೋನ್ನ ನೀವು ಯಾಕೆ ಬದುಕಿಸ್ಲಿಲ್ಲ? ನೀವು ಅವ್ನು ಕರ್ಕೊಂಡು ಬಂದಾಗಲೇ ಗೊತ್ತಿತ್ತು ನನಗೆ ಅವ್ನು ಬದುಕಲ್ಲ ಅಂತ. ಸರಿ, ನಾನು ನೀವು ಹೇಳಿದ್ರೆ ಗಾಬರಿ ಆಗ್ತೀರಾ ಅಂದ್ಬಿಟ್ಟು ನನ್ನ ಪ್ರಯತ್ನ ನಾನು ಪಟ್ಟೆ. ನನಗೆ ಗೊತ್ತಿತ್ತು ಅವ್ನು ಬದುಕಲ್ಲ ಅಂತ. ನಿಮ್ಗೆ ಏನೂ ಗೊತ್ತಿಲ್ಲ. ಮೊದಲನೇ ವ್ಯಕ್ತಿ ಏನಕ್ಕೆ ಬದುಕ್ತಾ ನಿಮಗೆ, ಅದರಲ್ಲಿ ವಿಷ ಹೋಗಿರ್ಲಿಲ್ಲ, ದೊಡ್ಡ ಹಾವಾದ್ರೂ. ಇದು ಪುಟಾಣಿ ಹಾವಾಗಿದ್ರು ಇಲ್ಲಿ ವಿಷ ಹೋಗಿದೆ, ಆದ್ರಿಂದ ವ್ಯಕ್ತಿ ಸತ್ತ. ಆಮೇಲೆ ಎರಡನೇದಾಗಿ ಮೇಡಮ್, ಯಾವುದೇ ಮಂತ್ರ ಹೊಡಿಬೋದು, ಇನ್ನೇನೇ ಹೊಡಿಬೋದು, ಇಲ್ಲ ಆಯುರ್ವೇದಿಕ್ ಆಗಿ ಅವ್ರು ಚೆನ್ನಾಗೇ ತಿಳ್ಕೊಂಡಿರ್ಬೋದು. ಸ್ನೇಕ್ ಬೈಟಲ್ಲಿ ಮೇಡಮ್ ಸಮಯದ ಜೊತೆ ಮಾಡ್ತಕ್ಕಂಥ ಒಂದು ಯುದ್ಧ ಇರೋದೇ ನಿಮಗೆ ಒಂದು 2 hours. ಅದರಲ್ಲಿ ಆ 2 hours ನೀವು ಟ್ರೀಟ್ಮೆಂಟ್ ಕೊಡಲೇಬೇಕು. ಈಗ ಯಾವುದೋ ಒಂದು ನೀವು ಒಂದು ಹಸಿರು ಸೊಪ್ಪು ಯಾವುದೋ ಒಂದು ಔಷಧಿ ಕುಡಿಸ್ಬಿಟ್ಟು ಏನಾಗಲ್ಲ ಹೋಗಿ ಅಂದರೆ, ನಿಮ್ಮ ಬಾಡಿ ಒಳಗಡೆ ಏನಾಗ್ತಾ ಇದೆ, ನಿಮ್ಮ BP ಏನಿದೆ, ಇನ್ನು ಮಲ್ಟಿಪಲ್ ಆರ್ಗನ್ಸ್ಗಳು ಯಾವ ರೀತಿ ವರ್ಕ್ ಆಗ್ತಾ ಇದೆ ಏನು ಗೊತ್ತಾಗತ್ತೆ? ಹೋಗಿ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತೀರ ನೀವು? ಅದರಿಂದ ಮೇಡಮ್ ನಾವು ಹೇಳೋದು, ಯಾವುದೇ ಸ್ನೇಕ್ ಬೈಟ್ ಆಗಲಿ ದಯಮಾಡಿ ಹಾಸ್ಪಿಟ್ಲ್ ಹತ್ರ ಹೋಗಿ. ಜೊತೆಗೆ ನಿಮ್ಮ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಯಾವುದು ಫೋಟೋ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ನೀವು ಎಲ್ಲ ಕಡೆ ರೆಸ್ಕ್ಯೂವರ್ಸ್ ಇದ್ದಾರೆ, ಆ ರೆಸ್ಕ್ಯೂವರ್ಸ್ಗೆ ಇಮ್ಮಿಡಿಯೇಟ್ ಫೋಟೋ ಕಳಿಸಿದ್ರೆ ನಾವೇ ಹೇಳ್ತೀವಿ ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ವಾ ಅಂತ. ನಾನ್ ಮಸಾದ ನಾವೇ 100-200 ನಿನಗೆ ಭಯ ಆದರೆ ಬಾಪ ನಮ್ಮನೇಲೇ ಇರು, ನಾನು ಗ್ಯಾರಂಟಿ ಕೊಡ್ತೀನಿ. ಅಟ್ಲೀಸ್ಟ್ ಆ ಸಮಯದಲ್ಲಿ ಒಂದು ಧೈರ್ಯನಾದ್ರೂ ಸಿಗುತ್ತೆ ಅವರಿಗೆ. ಅದರಿಂದ ಒಂದು ಫೋಟೋ ತಗೊಂಡು ನೀವು ಕೇಳಿದ್ರೆ ಒಳ್ಳೇದು ಅಂತ ನಮ್ಮ ಸಲಹೆಗಳು. ಹಾವುಗಳನ್ನ ಸಂರಕ್ಷಣೆ ಮಾಡ್ತೀರಾ ಎಲ್ಲ ಕಡೆ? ಯಾರೇ ಕಾಲ್ ಮಾಡಿದ್ರು ಸಾಧ್ಯ ಆಗುತ್ತಾ ನಿಮ್ಗೆ? ಎನಿ ಟೈಮ್ ಅವ್ರು ಕಾಲ್ ಮಾಡಿದ್ರೆ, ರಾತ್ರಿ ಮಾಡ್ಬೋದು, ಬೆಳಗಿನ ಜಾವ ಮಾಡ್ಬೋದು, ಯಾವಾಗ ಹಾವು ನೋಡಿದ್ರು ಗಾಬರಿ ಆಗಿರ್ತಾರೆ. ಈಗ ನಮ್ಮ ಮನೆಗೆ ಹಾವು ಬಂತು ಅಂದ್ರೆ ಗಾಬರಿ ಆಗ್ತೀವಿ, ಕೂಡ್ಲೆ ಕಾಲ್ ಮಾಡಿ ಬನ್ನಿ ಅಂತೀವಿ. ಮೇಡಮ್ ಮಿಡ್ ನೈಟ್ ಎಲ್ಲ ಕಾಲ್ ಬರ್ತವೆ, ಕೆಲವನ್ನ ಅಟೆಂಡ್ ಮಾಡ್ತೀವಿ, ಇದೇನೇ ಇರಲ್ಲ. ತುಂಬಾ ಮಕ್ಕಳು ಇರ್ತಾರೆ, ಪರಿಸ್ಥಿತಿ ತುಂಬಾ ಇದಿರುತ್ತೆ ಅಂತ. ಇಲ್ಲ ಯಾವುದೋ ಒಂದು ರೂಮಲ್ಲಿ ಇದೆ ಸರ್, ಹಾವಿದೆ, ಈ ಥರ ಆಗಿದೆ ಅಂತ 12 ಗಂಟೆಗೆಲ್ಲ ಫೋನ್ ಬರುತ್ತೆ. ಅವಾಗ ಏನೂ ನೀವು ತಲೆ ಕೆಡಿಸ್ಕೊಬಿಡಿ, ಅವ್ರಿಗೆ ಪ್ರಿಕಾಷನರಿಗಳು ಹೇಳ್ತೀವಿ. ಆ ರೂಮ್ ಸಪ್ರೇಟ್ ಇದೆಯಾ? ಹೌದು ಇದೆ ಅಂತ. ಆ ಡೋರ್ ಕ್ಲೋಸ್ ಮಾಡಿ, ವಿಂಡೋ ಕ್ಲೋಸ್ ಮಾಡಿ, ಆ ನೀರು ಹೋಗ್ಲಿಕ್ಕೆ ಹೋಲ್ ಬಿಟ್ಟಿದ್ರೆ ಇದು ಮಾಡಿ, ನಾನು ನಿಮಗೆ ಬೆಳಗಿನ ಜಾವ 5 ಗಂಟೆಗೆ ಬಂದು ರೆಸ್ಕ್ಯೂ ಮಾಡಿಕೊಡ್ತೀವಿ, ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತೀವಿ. ಅವ್ರು ಖಂಡಿತ ಮಲಗಿರಲ್ಲ, ಹಂಗೆ ಕೂತಿರ್ತಾರೆ. ಈಗ ಹಾವುಗಳು ಮೊಟ್ಟೆ ಹಾಕುತ್ತಲ್ಲ ಮೇಡಮ್, ಒಂದು ಕೆಲವು ಹಾವುಗಳು 20 ಆಗ್ತವೆ, 40 ಮೊಟ್ಟೆ ಆಗ್ತವೆ, 60 ಮೊಟ್ಟೆ ಆಗ್ತವೆ. ಮೊಟ್ಟೆಯಿಂದ ಮರಿ ಹೊರಗಡೆ ಬರುತ್ತೆ ನೋಡಿ, ಹಾವುಗೂ ಮತ್ತು ಆ ಮರಿಗಳಿಗೂ ಯಾವುದೇ ಸಂಬಂಧನೂ ಇರಲ್ಲ, ಬಿಟ್ಬಿಟ್ಟು ಹೊರಟೋಗುತ್ತೆ. ಅದೇನಾಗುತ್ತೆ ನಿಮಗೆ, ಈ ಮೊಟ್ಟೆಗಳು ಅಷ್ಟೊಂದು ಇಟ್ಟಿರ್ತಾವಲ್ಲ, ಸೇಫ್ ಎಲ್ಲಿ ಜಾಗ ನೋಡೇ ಮೊಟ್ಟೆ ಹಾಕಿರುತ್ತೆ. ಆದರೂ ಇರುವೆಗಳಿರ್ಬೋದು, ಕೆಲವು ಪ್ರಾಣಿಗಳು
ತಿಂದಿರ್ತಾರೆ. ತುಂಬ ಮೊಟ್ಟೆಗಳನ್ನ ಹಾಳು ಮಾಡ್ತವೆ. ಕೊನೆಗೆ ನಿಮಗೆ ಒಂದು 10 ಮೊಟ್ಟೆ ಉಳ್ಕೊಂಡು ಅದರಲ್ಲಿ ಒಂದು 10 ಮರಿ ಹೊರಗಡೆ ಬರ್ಬೋದು. ಅವು ಮೊಟ್ಟೆಯಿಂದ ಮರಿ ಹೊರಗಡೆ ಬರುತ್ತೆ ನೋಡಿ, ಅವಕ್ಕೆ ನಾನು ಎಲ್ಲಿ ಬದುಕಬೇಕು, ನನ್ನ ಫುಡ್ ಎಲ್ಲಿ ಸಿಗುತ್ತೆ, ಏನೂ ಗೊತ್ತಿರಲ್ಲ. ಈ ಮೊಟ್ಟೆಯಿಂದ ಹೊರಗಡೆ ಬಂದಂಥ ನಾಗರವನ ಮರಿಗೆ ಮೈಂಡ್ ಮೆಚುರಿಟಿ ಆಗಿರಲ್ಲ. ಆಹಾರ ಹುಡ್ಕೊಂಡು ಎಲ್ಲಿ ಅಂದರೆ ಅಲ್ಲಿ ಬರುತ್ತೆ. ಹಗಲೊತ್ತು ನಿಮ್ಮ ಮನೆಗೆ ಹಗಲೊತ್ತಲ್ಲೇ ಎಂಟ್ರಿ ಕೊಡುತ್ತೆ, ನೀವು ಕೂತಿದ್ರು ಬರುತ್ತೆ, ಅದಕ್ಕೇನು ಗೊತ್ತಿರಲ್ಲ. ಆವಾಗ ಏನಾಗುತ್ತೆ, ನಿಮಗೆ ಕೆಲವು ಪಕ್ಷಿಗಳು ಇದು ಆಹಾರ ಹುಡ್ಕೊಂಬಂದಾಗ ಈ ಯಾವ ಮರಿಗಳನ್ನ ಎತ್ಕೊಂಡು ತಿನ್ಕೊಳ್ತಕ್ಕಂಥದ್ದು, ಕೆಲವಕ್ಕೆ ಫುಡ್ಡೇ ಸಿಗದೆ ಸತ್ತೋಗ್ತಕ್ಕಂಥದ್ದು. ಕೊನೆಗೆ ನಿಮಗೆ 1 2 ಉಳ್ಕೊಂಡ್ರೆ ಭಾಳ ಹೆಚ್ಚು ಮೇಡಮ್. ಅದನ್ನು ನಾವು ಮನುಷ್ಯ ಜಾತಿಯಾದ ಪ್ರಾಣಿ ನಾವು ಒಡೆದು ಸಾಯಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆದ್ದರಿಂದ ಏನಾಗ್ತಾ ಇದೆ, ನಿಮಗೆ ಆವನ ಸಂತತಿ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವುಗಳು ಅದನ್ನು ಸಂರಕ್ಷಣೆ ಕಡೆಗೆ ಗಮನ ಕೊಡ್ತಾ ಇರೋದು. ಆಮೇಲೆ ಪರಿಸರದಲ್ಲಿ ನೀವು ಸಮತೋಲನ ಕಾಪಾಡಬೇಕು ಅಂದರೆ ಪ್ರತಿಯೊಂದು ಜೀವಿನೂ ಅವಶ್ಯಕತೆ ಇರಲೇಬೇಕು. ನಿಮ್ಮ ಮನೆಯಲ್ಲಿ ಇರುವೆ ಇದೆ ಅಂತಂದರೆ ಅದನ್ನು ಗ್ರಹಿಸುವಂಥ ಗ್ರಂಥಿ ಹಾವಲ್ಲಿದೆ. ಅರ್ಧ ಕಿಲೋಮೀಟರ್ ಅಲ್ಲಿರೋ ಹಾವಿಗೆ ನಿಮ್ಮ ಮನೆ ಒಳಗಡೆ ಇಲಿ ಇದೆ ಅಂತಂದರೆ ನನ್ನ ಆಹಾರ ಅಲ್ಲಿದೆ. ನೀವೆಲ್ಲ ಮಲ್ಕೊಂಡ್ಮೇಲೆ ಎಲ್ಲ ನೋಡಿ ರೌಂಡ್ ಹಾಕಿ ಎಲ್ಲಿ ಒಳಗಡೆ ಹೋಗ್ಬೋದು, ಬರ್ತಾ ಇರುತ್ತೆ, ತಿನ್ಕೊಂಡು ಹೋಗ್ತಾ ಇರುತ್ತೆ. ಯಾವತ್ತೋ ಒಂದಿನ ನೀವು ನೋಡ್ತೀರಾ, ಆವಾಗ ನಮ್ಮನ್ನು ಕರೀತೀರಾ. ಏನಕ್ಕೆ ಮನೆ ಒಳಗಡೆ ಇಲಿಗಳು ಬರುತ್ತೆ ಅಂತಂದರೆ ಮೇಡಮ್, ಈಗ ಯೂಶ್ವಲಿ ಏನು ಮಾಡ್ತೀರಾ, ನಿಮಗೆ ಎಷ್ಟೋ ಥಿಂಗ್ಸು ನೀವು ಬಳಸ್ಲಿಕ್ಕೆ ಆಗಲ್ಲ, ಅದನ್ನು ನಾವು ಗುಜರಿಗೆ ಹಾಕಿ ಅಂತ ಹೇಳ್ತೀವಿ. ಹಾಕಲ್ಲ. ಇಲ್ಲ ಸರ್, ಇದು ನಮ್ಮ ತಂದೆಯವ್ರು ಬಳಸ್ತಾಯಿದ್ರು, ಇದು ನಮ್ಮ ಅಮ್ಮ ಊಟ ಮಾಡ್ತಾಯಿದ್ರು, ನಮ್ಮ ಅಜ್ಜಿ ಇಟ್ಕೊಂಡಿದ್ರು, ಇದನ್ನ ಎಲ್ಲನೂ ಒಂದು ಸ್ಟೋರ್ ರೂಮ್ ಅಂತ ಹಾಕ್ತೀರ. ಹಾಕಿನಿ, ನಿಮಗೆ ಇಷ್ಟ ಇದೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ಅದನ್ನು ಸ್ಟೋರ್ ರೂಮ್ ಅನ್ನೋದನ್ನು ವೀಕ್ಲಿ ಒನ್ಸು ತೆಗೆದು ಕ್ಲೀನ್ ಮಾಡಿ ಎಲ್ಲ ನೋಡ್ಕೊಂಡ್ರೆ ಅಲ್ಲಿಗೆ ಇಲಿಗಳು ಬರಲ್ಲ. ನೀವು ಸ್ಟೋರ್ ರೂಮಲ್ಲಿ ಏನು ಮಾಡ್ತೀರಾ, ಬೇಡದೇ ವಸ್ತುಗಳನ್ನೆಲ್ಲ ಕಸದ ಥರ ತುಂಬಿ 6 ತಿಂಗಳಾದರೂ ಅದು ಲಾಕ್ ಓಪನ್ ಮಾಡಲ್ಲ. ಎಲ್ಲಿ ಓಡಾಟ ಇಲ್ಲ ಅಲ್ಲಿ ಇಲಿಗಳು ಸೇರ್ಲಿಕ್ಕೆ ಗೂಡು ಮಾಡ್ಕೊಂಡು ಅದ್ರ ಮನೆಗೆ ಅನುಕೂಲ ಮಾಡ್ಕೋತೇವೆ. ಆವಾಗ ಏನಾಯಿತು, ನಿಮ್ಮ ಮನೆಯಲ್ಲಿ ಇಲಿಗಳು ಜಾಸ್ತಿ ಆಯಿತು ಅಂದರೆ ಹಾವು ಗೊತ್ತಾಗತ್ತೆ. ಆಗ ಆಟೋಮೆಟಿಕ್ಕಾಗಿ ಹಾವು ನಿಮ್ಮ ಮನೆಗೆ ಬರುತ್ತೆ. ನೀವು ಮನೆ ಮುಂದೆ ಇರ್ಬೋದು ಮೇಡಮ್, ಗಿಡಗಳೇ ಆಗಲಿ ಏನೇ ಹಾಕಿ ಗ್ರೌಂಡ್ ಎಲ್ಲ ನೀಟಾಗಿ ಇಟ್ಕೊಳ್ಳಿ, ಕಳೆ ಎಲ್ಲ ಬರ್ದೇದಂಗೆ ನೋಡ್ಕೊಳ್ಳಿ. ಈ ಥರ ಸ್ಟೋರ್ ರೂಮು ಎಲ್ಲಿ ನೀವು ಇಲಿಗಳು ಬರಲಿಕ್ಕೆ ಅವಾಯ್ಡ್ ಮಾಡ್ತೀರಾ, ಆ ಥರ ಇದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರಲ್ಲ. ಈಗ ನಾವು ತೋಟದಲ್ಲಿ ಏನೋ ಕೆಲಸ ಮಾಡ್ತಿರ್ತಾರೆ, ಯಾರೂ ಇರೋದಿಲ್ಲ, ಒಂದೇ ಪರ್ಸನ್, ಒಬ್ಬ ಮಾಲಿ ಕೆಲಸ ಮಾಡ್ತಾರೆ, ಸಡನ್ ಆಗಿ ಸ್ನೇಕ್ ಬೈಟ್ ಆಗುತ್ತೆ. ಸೊ ಫಸ್ಟ್ ಏಡ್ ಏನು ಮಾಡ್ಬೇಕು ಅವರು? ಹಾವು ಕಚ್ಚಿದ್ರೆ ಫಸ್ಟು ಗಾಬರಿ ಆಗಬಾರ್ದು. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಹೇಳಿದ್ದೀನಿ ನಿಮಗೆ, ಅದರಲ್ಲಿ ವಿಷ ಇರ್ಬೋದು, ಇಲ್ಲದೆ ಇರ್ಬೋದು, ಅದು ನಮಗೆ ಬೇಕಾಗಿಲ್ಲ. ಈ ಪ್ರಿಕಾಷನರಿ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ನೋಡಿ. ಹಿಂದೆ ಏನು ಮಾಡ್ತಾಯಿದ್ರು, ಸ್ನೇಕ್ ಬೈಟ್ ಆದರೆ ಒಂದು ಶಾರ್ಪ್ ಬ್ಲೇಡ್ ತೊಗೊಂಡು ಪ್ಲಸ್ ಅಥವಾ ಇಂಟು ಮಾರ್ಕಲ್ಲಿ ಓಪನ್ ಮಾಡಿ ಬ್ಲಡ್ ಎಲ್ಲ ತೆಗೆದು ತುಂಬ ಟೈಟಾಗಿ ಥ್ರೆಡ್ ಎಲ್ಲ ಕಟ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅವು ಯಾವುದೂ ಮಾಡಲೇಬೇಡಿ ಅಂತ ನಾವು ಹೇಳೋದು. ಅದು ಬ್ಲಡ್ ತೆಗಿಯೋ ಅವಶ್ಯಕತೆನೂ ಇಲ್ಲ, ದಾರ ಕಟ್ಟೋ ಅವಶ್ಯಕತೆನೂ ಇಲ್ಲ. ಮತ್ತು ಏನು ಪ್ರಿಕಾಷನರಿ ಅಂದರೆ ಏನು ನೋಡಿ, ಯೂಶ್ವಲಿ ಬೈಟ್ ಆಗೋದು ಕೈ ಅಥವಾ ಕಾಲಿಗೆ ಮೇಡಮ್. ನೀವು ಗೊತ್ತಿಲ್ಲದೆ ಆವಿರೋ ಜಾಗಕ್ಕೆ ಕೈ ಹಾಕ್ತೀರಾ, ಗೊತ್ತಿಲ್ಲದೆ ನೀವು ಕಾಲಿಟ್ಟಿರ್ತೀರ. ಆದ್ದರಿಂದ ನಿಮಗೆ ಕೈ ಅಥವಾ ಕಾಲಿಗೆ ಬಿಟ್ಟರೆ ಇನ್ನೆಲ್ಲೂ ಬೈಟ್ ಆಗಲ್ಲ. ಉರಗ ಸಂರಕ್ಷಕರಿಗೆ ಎಲ್ಲಿ ಬೇಕಾದ್ರೂ ಬೈಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಸಂರಕ್ಷಣೆಗೆ ಹೋದಾಗ ಮನೆ ಒಳಗಡೆ ನಿಮಗೆ ಕೆಳಗಡೆನೇ ಆಗಿರಲ್ಲ, ಎತ್ತಿ ತೊಗೊಂಡು ಒಂದು ಬ್ಯಾಗೋ ಯಾವುದಕ್ಕೋ ಬಾಕ್ಸ್ಗೋ ಹಾಕೊಂಬರ್ಲಿಕ್ಕೆ ಮೇಲ್ಗಡೆ ಎಲ್ಲ ಸೇರ್ಕೊಂಡಿರುತ್ತೆ, ಬಾವಿ ಒಳಗಡೆ ಸೇರ್ಕೊಂಡಿರುತ್ತೆ. ನಾವು ಎಷ್ಟೇ ಕೇರ್ ತೊಗೊಂಡು ಪ್ರಿಕಾಷನರಿ ತೊಗೊಂಡ್ರೂ ನಮಗೆ ಬೈಟ್ ಆಗುತ್ತೆ, ನಮಗೂ ಆಗಿದೆ, ಅದು ನಮ್ಗೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಮತ್ತು ಏನು ಪ್ರಿಕಾಷನರಿ ತೊಗೋಬೇಕು ನೋಡಿ, ಕೈಗೆ ಬೈಟ್ ಆಯಿತು ಅಂತ ಇಟ್ಕೊಳ್ಳಿ, ನೀವು ಮೂಮೆಂಟ್ಸ್ನ ಕಡಿಮೆ ಮಾಡಬೇಕು, ಬ್ಲಡ್ ಸರ್ಕ್ಯುಲೇಷನ್ನ ಸ್ಲೋ ಮಾಡಬೇಕು. ಅದನ್ನು ದಾರ ಕಟ್ಟಿ ಆಗಲಿ ಆ ಥರ ಮಾಡಬೇಡಿ. ಈಗ ಈ ಕೈಗೆ ಬೈಟ್ ಆಗಿದೆ ಅಲ್ಲ, ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಲೂಸಾಗೆ ದಾರ ಕಟ್ಟಿ, ಏನು ಟೈಟು ಬೇಡ, ಇಷ್ಟು ಬೇಡ, ಫ್ರೀನೇ ಕಟ್ಬಿಟ್ಟು ನಿಮಗೆ ಫ್ರ್ಯಾಕ್ಚರ್ ಆದಾಗ ಏನು ಮಾಡ್ತೀರಾ, ಇದನ್ನು ಟ್ಯಾಗ್ ಮಾಡ್ತೀರಾ. ಅದೇ ಥರ ಇನ್ನೊಂದು ದಾರ ತೊಗೊಂಡು ಕತ್ತಿಗೆ ಟ್ಯಾಗ್ ಮಾಡಿ ಬಿಟ್ಬಿಡಿ, ಮೂಮೆಂಟ್ಸ್ ಸ್ಟಾಪ್ ಮಾಡಿ. ಆಗೇನಾಯಿತು, ಬ್ಲಡ್ ಸರ್ಕ್ಯುಲೇಷನ್ ಆಟೋಮೆಟಿಕ್ಕಾಗಿ ಸ್ಲೋ ಆಯಿತು. ಕಾಲಿಗೆ ಬೈಟ್ ಆಯ್ತಾ, ಅದೇ ಥರ ಅವನ್ನ ವ್ಯಕ್ತಿನ ಕಾರ್ಗೆ ಕೂರಿಸ್ಕೊಂಡು ಇಮ್ಮಿಡಿಯೇಟ್ ಯಾವ್ದು ನಿಯರೆಸ್ಟ್ ಹಾಸ್ಪಿಟ್ಲಿದೆ ಕರ್ಕೊಂಡೋಗಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ವ್ಯಕ್ತಿ ಖಂಡಿತ ಬದುಕ್ತಾನೆ. ಅವನಿಗೆ ಧೈರ್ಯ ಹೇಳಬೇಕು. ಪ್ರಿಕಾಷನರಿ ಇಷ್ಟೇ, ಓ ಸರ್ ಹೇಳಿದ್ದಾರೆ ಮೂಮೆಂಟ್ಸ್ ಮಾಡಬೇಡ, ನೀವು ಹೇಳಿದ್ರಿ ಒಬ್ಬನೇ ಇದ್ದೀನಿ, ಅವಾಗ ಏನು ಮಾಡೋದು, ನೀವು ಬೈಕು ಇಲ್ಲ, ನಿಮ್ಮ ಹತ್ರ ಮೊಬೈಲು ಇಲ್ಲ,
ಸರ್ ಹೇಳಿದ್ದಾರೆ ನಡಿಬೇಡ ಅಂತ ಕೂತ್ಕೊಂಡ್ರೆ ಅಪಾಯ ಖಂಡಿತ. ಖಂಡಿತ ಹೌದು. ಆವಾಗ ನೀವೇನು ಮಾಡಬೇಕು, ನಿಮ್ಗೆ ಯಾರು ಹತ್ರ ಸಿಗ್ತಾರೆ ಅಲ್ಲಿವರೆಗೆ ನೀವು ನಡ್ಕೊಂಡು ಹೋಗಿ, ಏನು ಸಮಸ್ಯೆ ಏನಿಲ್ಲ. ನಡ್ಕೊಂಡು ಹೋಗಿ ಅಲ್ಲಿಂದ ಫೋನ್ ಮಾಡಿ ವೆಹಿಕಲ್ ತರಿಸಿ ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋದರೆ ಇವು 3 ಹಾವು ಯಾವುದೇ ಕಚ್ಚಿದ್ರು ಎಲ್ಲ ಕಡೆ ಟ್ರೀಟ್ಮೆಂಟ್ ಇದೆ ಮೇಡಮ್. ಖಂಡಿತ ಆ ವ್ಯಕ್ತಿನ ನಾವು ಬದುಕಿಸ್ಕೋಬೋದು. ಮೇಯ್ನ್ ಅವನು ಧೈರ್ಯ ಇರಬೇಕು. ಈಗ ಅಕಸ್ಮಾತ್ ವಿಷದ ಹಾವೇ ಕಚ್ಚಿ ಪಾಯ್ಸನ್ ಹೋಗಿದೆ ಅಂತಂದರೆ ನಿಮಗೆ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ನಾಲ್ಗೆ ಮಂದ ಆಗ್ತಕ್ಕಂಥದ್ದು, ಕಣ್ಣು ಮಂಜಾಗ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಸಿಂಪ್ಟಮ್ಸ್. ವಿಷದ ಹಾವು ಕಚ್ಚಿದೆ, ಪಾಯ್ಸನ್ನು ಇದಾಗ್ತಾ ಇದೆ ಅಂತ ಇವೆಲ್ಲ ಸಿಂಪ್ಟಮ್ಸ್. ನಿಮಗೆ ಹಿಂದೆ ಹಾವು ಕಚ್ಚಿದ್ರೆ ನೊರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೊರೆ ಬರುತ್ತೆ ಅಂದರೆ ನಿಮ್ಮ ಬಾಡಿ ಒಳಗಡೆ ಏನಾಯಿತು, ಕೆಮಿಕಲ್ ರಿಯಾಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಬಾಯಿಂದ ಹೊರಗಡೆ ಬರ್ತಕ್ಕಂಥದ್ದು ನಂಬಿಕೆ. ಮತ್ತೆ ಈ ನಾಗರ ಹಾವು ವಜ್ರದ ಮಣಿ ಏನೋ ಇಟ್ಕೊಂಡಿರುತ್ತೆ, ಅದು ಆ ಮಣಿಗೋಸ್ಕರ ಸುಮಾರು ಹಾವುಗಳನ್ನ ಸಾಯಿಸ್ತಾರೆ ಇವರೆಲ್ಲ. ಅದೇನೋ ಪ್ರೀಶಿಯಸ್ ಅಂತ ಮೇಡಮ್. ಅದು ಏನು ಪ್ರಚಲಿತ ಇದೆ ಅಂದರೆ, ನಿಮಗೆ ವಯಸ್ಸಾದಂಥ ಹಾವು ಹುಣ್ಣಿಮೆ ದಿನ ಒಂದು ಮಣಿಯನ್ನು ಉಗುಳುತ್ತೆ. ಅದನ್ನು ನಾವು ಇಟ್ಕೊಂಡ್ರೆ ಶ್ರೀಮಂತರಾಗ್ತೀವಿ ಅಂತ. ಹಾವು ಅಡಗರ ಕಸಬೇನು ಹೇಳಿ, ಹಾವನ್ನ ಹಿಡಿದು ಅದನ್ನು ಪ್ರದರ್ಶನ ಮಾಡೋದೇ ಅವ್ರದ್ದು ಜೀವನ. ಈ ಥರ ನೀವು ಹೇಳೋ ಥರ ಆಗಿದ್ರೆ ಅವನು ವಯಸ್ಸಾಗಿರ್ತಕ್ಕಂಥ ಒಂದು ಹಾವು ಇಟ್ಕೊಂಡು ಹುಣ್ಣಿಮೆ ದಿನ ವೆಯ್ಟ್ ಮಾಡಿ ಆ ಮಣಿ ಇಟ್ಕೊಂಡು ಅವನು ಶ್ರೀಮಂತ ಆಗ್ಬೋದಾಯ್ತು. ಅವನು ಯಾಕೆ ನಿಮ್ಮ ಹತ್ರ ಬಂದು 4 ಆಣೆ 50 ಪೈಸೆ ಭಿಕ್ಷೆ ಬೇಡ್ತಿದ್ದ? ನಾನು ಆಗಿನ ಕಾಲದ್ದು ಹೇಳ್ತಾ ಇರೋದು. ಲಾಜಿಕ್. ನಿಮ್ಮ ಹತ್ರ ಭಿಕ್ಷೆ ಬೇಡ ಅಂತದ್ದು ಏನಿತ್ತು ಅವನಿಗೆ? ಅದು ಎಷ್ಟು. ಈಗ ಹಾವುಗೆ ಕಿವಿ ಇಲ್ಲ, ಅದು ಭೂಸ್ಪರ್ಶದ ಒಂದು ಸ್ಪರ್ಶದಿಂದ ಕಂಡುಹಿಡಿಯುತ್ತೆ ಅಂತಾರೆ. ಇಲ್ಲ ಒಬ್ಬೊಬ್ರು ಅರೆ ಮಂಜು ಇರ್ತದೆ ಅದಕ್ಕೆ, ಕಣ್ಣಿಗೆ ಕಲರ್ಸ್ ವಿಷನ್ ಸರಿಯಾಗಿ ಕಾಣಿಸೋಲ್ಲ ಅಂತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡೀಟೇಲ್ ಆಗಿ? ಮೇಡಮ್, ಹಾವಿಗೆ ಕಿವಿ ಇಲ್ಲ ಮೇಡಮ್. ಓಕೆ. ಕಣ್ಣಿದೆ, ಕಿವಿ ಇಲ್ಲ. ಒಳ ಕಿವಿ ಇದೆ ಮೇಡಮ್, ಹೊರ ಕಿವಿ ಇಲ್ಲ. ಅದಕ್ಕೆ ಕಂಪನ ಗೊತ್ತಾಗುತ್ತೆ, ವೈಬ್ರೇಷನ್ ಗೊತ್ತಾಗುತ್ತೆ ನಿಮಗೆ. ಈಗ ನೋಡಿ, ಹಿಂದೆ ಹಾವಾಡಗ್ರೆ ಏನು ಮಾಡ್ತಾ ಇದ್ರು, ಪುಂಗಿ ಊದಿ ನಾವು ಹಾವು ಬರೆಸ್ತೀವಿ ಅಂತ ಹೇಳ್ತಾ ಇದ್ರು. ಅದು ಸುಳ್ಳು ಮೇಡಮ್. ಮತ್ತೆ ಈಗ ಅದು ತಲೆಯೆಲ್ಲ ಅಳ್ಳಾಡಿಸುತ್ತಲ್ಲ, ಪುಂಗಿ ನೋಡಿ ಅಂತ ನೀವು ಹೇಳ್ತಿರಲ್ಲ. ಹಾವು ಹೊರಗಡೆ ಬಂದಾಗ ಇವನು ಪುಂಗಿ ಊದ್ಕೊಂಡು ಆ ಕಡೆ ಈ ಕಡೆ ಶೇಕ್ ಮಾಡ್ತಾನೆ ನೋಡಿ, ಆ ಬೈಕ್ಗೆ ಅದು ಮೂಮೆಂಟ್ಸ್ ಮಾಡುತ್ತೆ ಹೊರತು ಅದಕ್ಕೆ ಇವನು ಊದೋದು ಏನು ಕೇಳಲ್ಲ ಮೇಡಮ್. ಈಗ ನೋಡಿ, ಅಲ್ಲಿ ಮನೆ ಒಳಗಡೆ ಹಾವಿದೆ ಅಂತಂದರೆ ನೀವು ಇಲ್ಲಿ ಓಡಾಡ್ತಾ ಇದ್ರೆ ಅದಕ್ಕೆ ಗೊತ್ತಾಗತ್ತೆ. ಇದು ಹಾವುಗಳಲ್ಲಿ 3 ತಿಂಗಳಿಗೊಂದ್ಸರಿ ಪೊರೆ ಬಿಡ್ತಕ್ಕಂಥದ್ದಿದೆ ಮೇಡಮ್. ಎಲ್ಲ ಹಾವುಗಳು ಪೊರೆ ಬಿಡ್ತಕ್ಕಂಥದ್ದು. ಆ ಪೊರೆ ಏನಾಗುತ್ತೆ, ಕಣ್ಣಿಗೂ ಕೂಡ ಒಂಥರ ಆ ಸ್ಕಿನ್ ಇದಾಗಿರುತ್ತೆ. ಆ ಪೊರೆ ಬಿಡೋ ಟೈಮಲ್ಲಿ ಅವಕ್ಕೆ ಕಣ್ಣು ಸ್ವಲ್ಪ ದೃಷ್ಟಿ ಕಡಿಮೆ ಆಗುತ್ತೆ. ಆ ಪೊರೆ ಇದಾದ್ಮೇಲೆ ಮತ್ತೆ ಅವು ಆಕ್ಟಿವ್ ಆಗ್ತವೆ. ಈ ಸ್ನೇಕ್ಸ್ ನ ನೀವು ಐಡೆಂಟಿಫೈ ಮಾಡ್ತೀರಾ? ಅದರಲ್ಲಿ ಮೇಲ್ ಫಿಮೇಲ್ ಹೇಗೆ? ಈಗ ನಾಗರಹಾವು ಅಂದ್ರೆ ಅದು ಮೇಲ್ ಅಷ್ಟೇ ಅನ್ನೋ ಒಂದು ಮನೋಭಾವನೆ ಇದೆ ಈ ಎಲ್ಲ ಜನಗಳಿಗೆ. ಅದು ಹೇಗೆ ನೀವು ಐಡೆಂಟಿಫೈ ಮಾಡೋದು ಮೇಲ್ ಫಿಮೇಲ್ ಈ ಸ್ನೇಕ್ಸ್ ಅಲ್ಲಿ? ಇದು ಒಳ್ಳೆ ಕ್ವಶನ್ ಅಂತಾನೆ ನಾನು ಅನ್ಕೋತೀನಿ. ಪ್ರಾಣಿಗಳಲ್ಲೂ ನಮಗೆ ನೋಡಿದ ತಕ್ಷಣ ಈಸಿಯಾಗಿ ಅದು ಗಂಡು ಅಥವಾ ಹೆಣ್ಣು ಅನ್ನೋದನ್ನು ನಾವು ಗುರುತಿಸ್ಬೋದು. ನಮಗೆ ಸಂರಕ್ಷಕರಿಗೂ ನಾವು ಹಾವು ಹಿಡಿದ ತಕ್ಷಣ ಇದು ಗಂಡಾವು ಮತ್ತು ಹೆಣ್ಣಾವು ಅಂತ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್, ಆಗೋದಿಲ್ಲ. ಅಲ್ಲಿ ಹಿಂದ್ಗಡೆ ಗುದದ್ವಾರ ಬರುತ್ತೆ ಮೇಡಮ್, ಅಲ್ಲಿ ಹಾವಲ್ಲಿ. ಅದನ್ನು ನಾವು ಓಪನ್ ಮಾಡಿದಾಗ ಅದು ಮೇಲ್ ಆ್ಯಂಡ್ ಫೀಮೇಲ್ ಅಂತ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ಏನು ತಿಳ್ಕೊಂಡಿದ್ದಾರೆ, ನಾಗರಾವು ಬಂದು ಮೇಲ್ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ಕೇರೆ ಹಾವು ಅದನ್ನು ಫೀಮೇಲ್ ಅಂತ ತಿಳ್ಕೊಂಡಿದ್ದಾರೆ. ಈ ಎರಡೂ ಮಿಲನ ಆಗ್ತಕ್ಕಂಥದ್ದು ಅಂತ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ. ನಾಗರಾವಲ್ಲೂ ನಿಮಗೆ ಗಂಡು ಹೆಣ್ಣಿದೆ, ಕೇರೆ ಹಾವಲ್ಲೂ ಕೂಡ ಗಂಡು ಹೆಣ್ಣು ಇದೆ ಮೇಡಮ್. ನಾಗರಾವು ಮತ್ತು ಕೇರೆ ಹಾವು ಸೇರಿದಾಗ ಅದು ಮಿಲನ ಅಲ್ಲ ಮೇಡಮ್, ಒಂದಕ್ಕೊಂದಕ್ಕೆ ಕದನ ನಡೀತಾ ಇರುತ್ತೆ. ಕೊನೆಗೆ ನಾಗರಾವ್ ಸ್ಟ್ರಾಂಗ್ ಇರೋದ್ರಿಂದ ಅದನ್ನು ಸಾಯಿಸಿ ಅದೇ ನುಂಗೋ ಚಾನ್ಸಸ್ಸು ಇರುತ್ತೆ ಮೇಡಮ್. ಆಮೇಲೆ ನಿಮಗೆ ಹಳ್ಳಿಗಳ ಕಡೆ ನೋಡಿ ಸರ್, ಬೆಳಗ್ಗೆಯಿಂದ ಸಂಜೆ ಆಗಿದೆ ಸರ್, 2 ಕೇರೆ ಹಾವುಗಳು ಆನಂದ ಆಡ್ತಾ ಇದೆ, ಮಿಲನ ಆಗ್ತಾ ಇದೆ, ನಾವು ಏನೇ ಮಾಡಿದ್ರೂ ಹೋಗ್ತಾ ಇಲ್ಲ. ಅದು ಕೂಡ ಒಂದು ತಪ್ಪು ಕಲ್ಪನೆ ಮೇಡಮ್. ಯಾವುದೇ ಹಾವುಗಳು ಅಷ್ಟೊತ್ತು ಮಿಲನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಏನು ನೋಡಿ, ಅವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಕ್ಕೊಂದು ಟ್ವಿಸ್ಟ್ ಮಾಡ್ಕೊಂಡು ಮಿಲನ ಅಂತ ಹೇಳ್ತಿರಲ್ಲ, ಅವು 2 ಮೇಲಾಗಿರ್ತವೆ ಮೇಡಮ್, 2 ಗಂಡು ಹಾವುಗಳೇ ಆಗಿರ್ತವೆ. ಮತ್ತು ಏನಕ್ಕೆ ನಿಮಗೆ ಹಂಗಾರೆ ಹಿಂಗೆ ಮಾಡ್ತಾ ಇದೆ ಅಂತ ನಿಮಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಫೀಮೇಲು ಅದ್ರ ಪಕ್ಕ ಎಲ್ಲೋ ಪೊದೆ ಒಳಗಡೆನೋ ಬೇಲಿ ಒಳಗಡೆನೋ ಇರುತ್ತೆ.
ಅದ್ರ ಜೊತೆ ಇವು ಸೇರ್ಲಿಕ್ಕೆ ಇವೆರಡು Fight ಕಾದಾಟ ನಡೀತಿರ್ತವೆ. ಸರಿ. ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಒಂದು ಮೇಲನ್ನು ಸೋಲಿಸಿ 1 ದಿನ ಆಗ್ಬೋದು, 2 ದಿನ ಆಗ್ಬೋದು. ಅದನ್ನು ಸೋಲಿಸಿ ಅದು ಓಡಿದ ಮೇಲೆ ನಿಮ್ಗೆ ಆವಾಗಲೇ ಹೇಳಿದೆ, ಅದು ತನ್ನ ಸಂಗಾತಿಯನ್ನು ಹುಡುಕ್ಬೇಕಾದ್ರೆ ಒಂದು ಕೆಮಿಕಲ್ನ ಹೊರಗಡೆ ಬಿಟ್ಟಿರುತ್ತೆ, ಪ್ಯಾರಾಮೋನ್ ಅಂತ ಹೇಳ್ತೀವಿ. ಆಗ ಮತ್ತೆ ಈ ಯಾವ ಬಿಲ ಇರ್ಬೋದು, ಅಕಸ್ಮಾತ್ ಅರ್ಧ ಕಿಲೋಮೀಟ್ರ್ ಬೇರೆ ಕಡೆ ಹೋಗಿರ್ಬೋದು, ಮತ್ತೆ ಇದು ಸೆನ್ಸ್ ಮಾಡ್ಕೊಂಡೋಗಿ ಆ ಫೀಮೇಲ್ನ ಸೇರ್ತಕ್ಕಂಥದ್ದು. ಅದು ಕಣ್ಣಿಗೆ ಬೀಳೋದೇ ಕಷ್ಟ. ನಾವು ನೋಡ್ತಾ ಇರ್ತಕ್ಕಂಥದ್ದು ವಿಡಿಯೋಗಳಲ್ಲಿ ಸುಮಾರು ಜನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾರೆ ನೋಡಿ, ಅವುಗಳ ಮಿಲನ ನೋಡಿ ಆಗ್ತಾ ಇದೆ ಅಂತ. ಅದು ಕೂಡ ಮಿಲನ ಅಲ್ಲ ಮೇಡಮ್, ಅದು ಕೂಡ ಕದನನೇ. ಮತ್ತೀಗ 2 ತಲೆ ಹಾವು, 5 ತಲೆ ಹಾವು, 7 ತಲೆ ಹಾವೆಲ್ಲ ಇರುತ್ತೆ ಅನ್ನೋ ತರ ಹೇಳ್ತಾರೆ, ಅದು ನಿಜಾನಾ? ಇಲ್ಲ ಮೇಡಮ್, ಇದು ನೋಡಿ, ಇದು ತುಂಬ ಒಳ್ಳೆ ಪ್ರಶ್ನೆನೇ. ಈಗ ನೋಡಿ, ಅದು ನಿಮಗೆ ಸಿಂಪಲಾಗಿ ನಿಮಗೂ ಗೊತ್ತಾಗುತ್ತೆ. ಈಗ ನ್ಯಾಷನಲ್ ಜಿಯೋಗ್ರಾಫಿಕ್ ಇದೆ, ಅನಿಮಲ್ ಪ್ಲಾನೆಟ್ಸ್ ಇದೆ, ಅವ್ರು ಏನು ತೋರಿಸಿಲ್ಲ ಹೇಳಿ ನಿಮಗೆ. ವರ್ಲ್ಡ್ನೇ ತಗೊಂಬಂದು ಇಟ್ಟಿದ್ದಾರೆ. ಎಂಥ ಥಿಕ್ ಫಾರೆಸ್ಟ್ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಕಡೆ ಹೋಗಿ ತೋರಿಸಿದ್ದಾರೆ. ಅವರು ಯಾವುದೇ ಚಾನಲ್ ಅವರು ಇಲ್ಲಿವರೆಗೆ ನಿಮಗೆ 3 ತಲೆ ಆಗಲಿ 5 ತಲೆ ಆಗಲಿ ತೋರಿಸಿಲ್ಲ ಮೇಡಮ್. ಹಾವಲ್ಲಿ 2 ತಲೆ ಬರುತ್ತೆ. ಅದು ಹಾರ್ಮೋನ್, ಮಾಮೂಲಿ ಹಾವುಗಳಲ್ಲೇ ಹಾರ್ಮೋನ್ ವ್ಯತ್ಯಾಸ ಆದಾಗ, ಇಂಬ್ಯಾಲೆನ್ಸ್ ಆದಾಗ 2 ತಲೆ ಹಾವು ಜನನ ಆಗ್ತಕ್ಕಂಥದ್ದು. 2 ತಲೆ ನಾಗರಾವು ಜನನ ಆದರೂ ಕೂಡ ಅದು ಜಾಸ್ತಿ ಟೈಮು ಬದುಕಲಿಕ್ಕೂ ಆಗಲ್ಲ ಮೇಡಮ್. ಏಕೆಂದರೆ ನೋಡಿ, 2 ಎಡೆಗಳು ಈ ಥರ ಇರುತ್ತೆ, ಇಲ್ಲಿ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇದೇ ನನ್ನ ಗಿಡ ಅಂತ ಇಟ್ಕೊಳ್ಳಿ. ಅದು ಆಹಾರ ಹುಡ್ಕೊಂಡು ಹಿಂಗೆ ಹೋಗ್ತವೆ. ಹೋದಾಗ ಇಲ್ಲಿ ಲಾಕ್ ಆಗುತ್ತೆ ಮೇಡಮ್. ಲಾಕ್ ಆಯಿತು. ಬುದ್ಧಿವಂತಿಕೆ ಅಷ್ಟೇ, ಇದು ಹಿಂಗೆ ಬಂದು ಹೋಗ್ಬೋದು, ಇಲ್ಲ ಇದು ಈ ತಲೆನ ಹಿಂಗೆ ಬಂದು ಹೋಗ್ಬೋದು. ಇವೇನು ಮಾಡ್ತಾವೆ, 2 ಕಾಂಪಿಟೇಷನ್ ಮಾಡ್ತಾವೆ, ಸುಮ್ಮನೆ ಹಿಂಗೆ ಮಾಡ್ತಾನೆ ಇರ್ತವೆ. ಆವಾಗ ಏನಾಗುತ್ತೆ, ಮರದ ಮೇಲೆ ಯಾವುದೋ ಒಂದು ಪಕ್ಷಿ ಕೂರ್ತಿರುತ್ತೆ, ಇದನ್ನು ಬಂದು ಎತ್ಕೊಂಡು ಹೋಗಿ ತಿನ್ಕೊಳ್ಳುತ್ತೆ ಮೇಡಮ್. 2 ತಲೆ ಇದೆ, ಅವು ಕೂಡ ಈ ಥರ ಆಗಿ ಜಾಸ್ತಿ ದಿನ ಬದುಕಲಿಕ್ಕೆ ಆಗಲ್ಲ. ಈ 3 ತಲೆ ಮತ್ತು 4 ತಲೆ ಈಗ MMLsಲ್ಲಿ ಎಲ್ಲ ಜನ ನೋಡ್ತಾ ಇರೋದು ಎಲ್ಲ ಅವು ಈಗ ಎಲ್ಲ ಗ್ರಾಫಿಕ್ ಯುಗ ಅಲ್ವಾ ಮೇಡಮ್, ಎಲ್ಲ ನಿಮಗೆ ಗ್ರಾಫಿಕ್ ಮಾಡಿರ್ತಕ್ಕಂಥದ್ದು. ಸುಮಾರು ಎಷ್ಟು ವರ್ಷ ಆಯ್ತು ನೀವೀಗ ಹಾವುಗಳನ್ನ ಹಿಡಿಯಕ್ಕೆ ಶುರು ಮಾಡಿ? ನಾನು 20 ವರ್ಷದ ಮೇಲೆ ಆಗಿದೆ ಮೇಡಮ್, 20 ವರ್ಷದ ಮೇಲೆ ಆಗಿದೆ. ಸುಮಾರು ಎಷ್ಟು ಜಾತಿ ಹಾವುಗಳನ್ನ ಹಿಡಿದು? ಆಲ್ಮೋಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಹಾವುಗಳು ಸಂರಕ್ಷಣೆ ಮಾಡಿದ್ದೀನಿ ಮೇಡಮ್. ಸರ್ ಇಷ್ಟೆಲ್ಲ ಹೇಳಿದ್ರೆ ಕಾಳಿಂಗ ಸರ್ಪ ಸಂರಕ್ಷಣೆ ಮಾಡಿದ್ದೀರಾ? ಅದಕ್ಕೆ ನಿಮಗೆ ನಮಗೂ ಒಂಥರ ಕ್ಯೂರಿಯಾಸಿಟಿ ಇದೆಯಲ್ಲ, ಅದಕ್ಕೋಸ್ಕರ ಒಂದ್ಸರಿ ನಮ್ಮ ಕೊಲೀಗ್ಸ್ ಎಲ್ಲ ಇರ್ತಾರಲ್ಲ ಮೇಡಮ್, ಅದು ಮಲೆನಾಡು ಪ್ರದೇಶದಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಎಲ್ಲೂ ಸಿಗಲ್ಲ. ಆಗ ಅಲ್ಲೆಲ್ಲ 1 ವಾರ ಉಳ್ಕೊಂಡು ಅವ್ರಿಗೆ ಕಾಲ್ ಬಂದಾಗ ಅವ್ರ ಜೊತೆ ಹೋಗಿ ಅದನ್ನ ಸಂರಕ್ಷಣೆ ಮಾಡೋದು ಹೇಗೆ ಎಲ್ಲ ನೋಡಿ, ಅಲ್ಲಿ ಹಿಡಿಯೋರು ಹೇಗೆ ಹಿಡಿತಾರೆ ನೋಡಿ ಅದು ತಿಳ್ಕೊಬೇಕಲ್ಲ, ತಿಳ್ಕೊಂಡು ಹ್ಯಾಂಡಲ್ ಮಾಡಿದ್ದೀವಿ. ತುಂಬಾ ರಿಸ್ಕ್ ಇರುತ್ತಲ್ವಾ ಕಾಳಿಂಗ ಸರ್ಪ ಹಿಡಿಯೋದು ಮೇಡಮ್? ಅದು ನೋಡಿ, ಅದು ಬೈಟ್ ಮಾಡೋದೇ ಇಲ್ಲ. ಈಗ ನೋಡಿ, ಈಗ ನಮ್ಮ ಕೋಬ್ರಾ ಇದೆಯಲ್ಲ, ನಿಮಗೆ ತುಂಬ ಜನ ಸಾಯ್ತಾರೆ ಇದರಲ್ಲಿ. ಕಿಂಗ್ ಕೋಬ್ರಾದಲ್ಲಿ ನಿಮಗೆ 3 ಡಿಸೀಸ್ಸು ಬರಲ್ಲ, ವರ್ಷಕ್ಕೆ ಬರೋದೇ ಇಲ್ಲ, ಭಾಳ ಬೆರಳೆಣಿಕೆ ಅಷ್ಟು. ಅದರಲ್ಲೂ ಜಾಸ್ತಿ ರೆಸ್ಕ್ಯೂವರ್ಸೇ ಸತ್ತಿರೋದು. ಹಿಡಿಯಕ್ಕೆ ಹೋದಾಗಲಿ ಅದೇನು ಅಂತಂದರೆ ಮೇಡಮ್, ನೀವು ಗೊತ್ತಿಲ್ಲದೆ ಅದ್ರ ಹತ್ರ ಹೋದ್ರೂ ನಿಮಗೆ ಬೈಟ್ ಮಾಡಲ್ಲ, ಬಂದು ಹಿಂಗೆ ಮುಖದ ಹತ್ರ ನಿಲ್ಲುತ್ತೆ. ಆಗಲೇ ನೀವು ಅರ್ಧ ಕಿಲೋಮೀಟ್ರ್ ತಿರುಗಿ ನೋಡದೆ ಓಡಿರ್ತೀವಿ. ಹೌದು, ನೀವು ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ರೆ ಗೊತ್ತಿಲ್ಲದೆ ಅಂತ ಇಟ್ಕೊಳ್ಳಿ, ಆಗಲೂ ಬೈಟ್ ಮಾಡಲ್ಲ, ಆವಾಗಲೂ ನಿಮ್ಮ ಮುಖದ ಹತ್ರ ಬಂದು ನಿಲ್ಲುತ್ತೆ. ನಿಮಗೆ ಅವಕಾಶ ಕೊಡುತ್ತೆ ಅದು. ಅದೇ ನಮ್ಮ ಕೋಬ್ರಾ ಆಗಲಿ ವೈಪರ್ ಆಗಲಿ, ಅದು 4 ಅಡಿ ಗ್ಯಾಪಲ್ಲಿ ನೀವು ಕಾಲಿಟ್ರು ನಿಮಗೆ ಕಚ್ಚದೆ ಬಿಡೋದೇ ಇಲ್ಲ, ಖಂಡಿತ ಬೈಟ್. ಆದ್ರಿಂದ ನಿಮಗೆ ಕಿಂಗ್ ಕೋಬ್ರಾ ಬೈಟ್ ಮಾಡೋದು ತುಂಬಾನೇ ಕಡಿಮೆ. ಅದಕ್ಕೇನಾದ್ರೂ ತೊಂದರೆ ಆದ್ರೆ ಬೈಟ್ ಮಾಡುತ್ತೆ. ಅದೇ ನೀವು ಪದೇ ಪದೇ ಗೊತ್ತಿಲ್ಲದೆ ಅದಕ್ಕೆ ಹಿಂಸೆ ಮಾಡಿ ತುಳಿತಾ ಇದ್ರೆ, ಈಗ ರೆಸ್ಕ್ಯೂವರ್ಸ್ ಹಿಡ್ಕೊಂಡು ಅದ್ರ ಜೊತೆ ಆಟ ಆಡ್ತಿರ್ತಾರಲ್ಲ ಮೇಡಮ್, ಆದ್ರಿಂದ ಬೈಟ್ ಆಗ್ತಕ್ಕಂಥದ್ದು. ಅದು ಬೈಟ್ ಮಾಡೋದೇ ತುಂಬಾ ಕಡಿಮೆ. ಬಟ್ ಬೈಟ್ ಆದ್ರೆ ಉಳಿಯೋದು ಕಷ್ಟನೇ ಮೇಡಮ್. ಅದು ಇನ್ನೊಂದು ವಿಪರ್ಯಾಸ ನೋಡಿ, ಈ ವೆನಮ್ನ ನಾವು ಕಂಪೇರ್ ಮಾಡಿದಾಗ ನಮ್ಮ ಕೋಬ್ರಾ ವೆನಮ್ಮು ತುಂಬಾ ಸ್ಟ್ರಾಂಗ್ ಇದೆ. ಕೋಬ್ರಾದ್ದು, ಕಿಂಗ್ ಕೋಬ್ರಾದ್ದು ವೆನಮ್ಮು ಸ್ಟ್ರಾಂಗ್ ಇಲ್ಲ. ಇದೇನು ಸರ್ ಈಗ ಈ ಥರ ಹೇಳಿದ್ರೆ, ಈಗ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಬಟ್ ನಿಮಗೆ ಕಿಂಗ್ ಕೋಬ್ರಾ ನಿಮಗೆ ಒಂದು ಸರಿ ಬೈಟ್ ಮಾಡಿದ್ರೆ ಮೇಡಮ್, ಅದು ಬಿಡ್ತಕ್ಕಂಥ ವಿಷ ಇದೆಯಲ್ಲ ವೆನಮ್ಮು, ನಿಮ್ಮ ಬಾಡಿ ತಡ್ಕೊಳಕ್ಕಾಗಲ್ಲ, ಅಷ್ಟು ವೆನಮ್ನ ಒಂದೇ ಸರಿ ರಿಲೀಸ್ ಮಾಡುತ್ತೆ ನಿಮ್ಮ ಬಾಡಿಗೆ.
ಅಮೌಂಟ್ ಆಫ್ ವೆನಮ್ ಜಾಸ್ತಿ ಆಗುತ್ತೆ. ಆಗೇನಾಗುತ್ತೆ ನಿಮಗೆ ಬಾಡಿಯಲ್ಲಿ ಇರ್ತಕ್ಕಂಥ ಮಲ್ಟಿ ಆರ್ಗನ್ಸ್ಗಳೆಲ್ಲ ಟಕ್ 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 ಅಂತ ಫೇಲ್ ಆಗುತ್ತೆ ಮೇಡಮ್. ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ ಬದುಕೋದೇ ಹೆಚ್ಚು. ನೀವು ಹಾಸ್ಪಿಟ್ಲಿಗೆ ರೀಚ್ ಆಗಿ ಸರ್ಕ್ಯುಲೇಷನ್ ಅಲ್ಲಿ ಇದಾಗ್ಬಿಡುತ್ತೆ. ಸತ್ತೋಗ್ತಾರೆ ಮೇಡಮ್. ಸುಮಾರು ಎಷ್ಟು ಸಾವಿರ ಹಾವನ್ನ ರೆಸ್ಕ್ಯೂ ಮಾಡಿದ್ದೀರಾ? ನಾನು ಹೆಚ್ಚು ಕಡಿಮೆ ಆಗಿದೆ ಮೇಡಮ್, ಒಂದು 15,000 ಮೇಲೆ 15,000 ರೆಸ್ಕ್ಯೂ ಎಲ್ಲಾನ ಹಿಡಿದು ಕಾಡೊಳಗ್ ಬಿಟ್ಬಿಡ್ತೀರಾ? ಹೌದು ಮೇಡಮ್. ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರೋದು ತುಂಬಾ ಇದೆಯಾ? ನಾವು ರೆಸ್ಕ್ಯೂಗೆ ಹೋಗ್ತೀವಲ್ಲ, ನಾವು ಇಷ್ಟು ಹಾವುಗಳು ಹಿಡ್ದಿದ್ರು ನಾವು ಇದು ಮೊದಲನೇ ಹಾವು ಅಂತಾನೆ ನಾನು ಹೋಗಿ ರೆಸ್ಕ್ಯೂ ಮಾಡೋದು. ನಾನು ಇಷ್ಟು ಹಾವು ಹಿಡಿದಿದ್ದೀನಿ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದು ಯಾವುದೂ ನಡೆಯಲ್ಲ, ಮ್ಯಾಟರ್ ಆಗಲ್ಲ, ಆಗದೇ ಇಲ್ಲ. ನೀವು ಫ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಿಮ್ಮ ನೆಗ್ಲಿಜಿಯನ್ಸ್ ಆದರೆ ಅವು ಬೈಟ್ ಫುಲ್ ಅಲರ್ಟ್ ಆಗಿ ಅಲರ್ಟಲ್ಲೇ ಇರೋದು, ಅಲರ್ಟಲ್ಲೇ ನೀವು ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಮೇಡಮ್ ಕೆಲವು ಇನ್ಸಿಡೆಂಟಲ್ಲಿ ನಾವು ಬದುಕಿರೋದೇ ಹೆಚ್ಚು. ಇಲ್ಲಿ ಅಂಬ್ಳೆ ಅಂತ ಇದೆ ಮೇಡಮ್, ಅದು ನಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ಇದೆ ನೋಡಿ. ಆ ಬಾವಿ ಒಳಗಡೆ ಒಂದು ಮಂಡಲದಾಗ ಬಿದ್ದೋಗಿದೆ. ಅದೇ ಟೈಮ್ಗೆ ಅವ್ರದ್ದು ಮೋಟ್ರ್ ಕೆಟ್ಟೋಗಿದೆ, ಫಸ್ಟ್ಲ್ ಹಾಕ್ಬಿಟ್ಟಿದ್ದಾರೆ. ಆ ಮೋಟ್ರನ್ನ ರಿಪೇರಿ ಮಾಡಬೇಕು ಅಂದರೆ ಒಳಗಡೆ ಇಳಿದು ಬಿಚ್ಚಿ ಮೇಲ್ಗಡೆ ಎತ್ತಬೇಕು. ಅದು ಎತ್ತಬೇಕು ಅಂದರೆ ನಾವು ಅವನ್ನ ಹಿಡ್ಕೊಡ್ಬೇಕು. ಪಾಪ ಅವರು, ನಾನು ಬ್ಯುಸಿ ಇದ್ದೆ, 2-3 ದಿನ ಬಂದರು. ಸರ್ ಎಲ್ಲ ಹಾಳಾಗ್ತಾ ಇದೆ, ದಯವಿಟ್ಟು ಏನಾದ್ರು ಮಾಡಿ. ಸರಿ ಬಿಡಿ ಆಯಿತು ನಡೀರಿ ಸರ್ ಬರ್ತೀನಿ ಅಂತ ಹೋದೆ. ಇಲ್ಲಿ ಅಂಬ್ಳೆ ಅಂದರೆ ನಿಮಗೆ ಒಂದು 20 ಅಡಿಗೆನೆ ನೀರು ಸಿಗುತ್ತೆ ಮೇಡಮ್. ಅಲ್ಲಿ 10 ಅಡಿ ಕೆಳಗಡೆ ಒಂದು ಆಗ್ಲಾರ್ ಆಗಿರ್ತಾರೆ, ಅಲ್ಲಿ ಮೋಟ್ರ್ ಇಟ್ಬಿಟ್ಟು ತೀರಾ ಕೆಳಗಡೆ ನೀರು ಕಡಿಮೆ ಸಮ್ಮರಲ್ಲಿ ಕೆಳಗಡೆನೆ ಇಟ್ಬಿಡ್ತಾರೆ. ಮೋಟ್ರನ್ನ ಕೆಳಗಡೆನೆ ಇಟ್ಟಿದ್ರು. 10 ಅಡಿ ಮೇಲೆ 2 ಆಂಗ್ಲರ್ ಹಾಕಿದ್ದಾರೆ, ಅದು ರೈಲ್ವೆ ಕಂಬಿ ಹಾಕಿದ್ದಾರೆ. ಎಷ್ಟು ಸ್ಟ್ರೆಂತ್ ಇದೆ ಅವು ಯೋಚನೆ ಮಾಡಿ. ಅದು ವೈಪರು, ಅಲ್ಲಿ ಕೆಳಗಡೆ ಹಿಡಿಯೋಕ್ಕಾಗಲ್ಲ. ಅವೆಲ್ಲ ತುಂಬ ಚಿಕ್ಕ ಬಾವಿಗಳು ಮೇಡಮ್. ಆ ಪ್ರೆಸ್ಸಿಂಗ್ ಕೊಕ್ಕೆ ನಾವು ಬಳಸೋದೇ ಇಲ್ಲ, ಬಳಸಲೂಬಾರ್ದು. ಅದನ್ನು ಅಗ್ರೆಸಿವ್ ಆಗ್ತವೆ ಅವುಗಳು. ಪ್ರೆಸ್ ಮಾಡಿದಾಗ ಪೇನ್ ಆಗುತ್ತೆ ನೋಡಿ. ನಾವು ಸ್ಮೂತಾಗಿ ಕೊಕ್ಕೆಯಲ್ಲಿ ಕೈಯಲ್ಲಿ ಎತ್ಕೊಂಡ್ರೆ ಅವು ಸಾಫ್ಟ್ ಆಗಿರ್ತವೆ. ಅಲ್ಲಿ ವಿಧಿ ಇಲ್ಲ, ಅದನ್ನು ಬಳಸಲೇಬೇಕಿತ್ತು. ಅವು ಕೆಳಗಡೆ ಇದೆ. ನಾನು 2 ಆಂಗ್ಲರ್ ಮೇಲೆ ನಿಂತ್ಕೊಂಡು ಅವನ್ನ ಪ್ರೆಸ್ ಮಾಡಿ ತಗೊಂಡು ಇನ್ನೇನು ಕೈಯಲ್ಲಿ ಹಿಡ್ಕೋಬೇಕು ಮೇಡಮ್, ಆಂಗ್ಲರ್ ಕಟ್ ಆಗೋಯ್ತು. ನೀವು ನಿಂತಿದ್ದ ಆಂಗ್ಲರು ಅದನ್ನ ನೀವು ಇಮೇಜ್ ಮಾಡ್ಕೊಳಂಗೆ ಇಲ್ಲ, ಅದು ಕಟ್ ಆಗತ್ತೆ ಅಂತ. ಅದೇನೋ ನಾವು ಸರ್ವಿಸ್ ಮಾಡಿರೋದು ಇಲ್ಲ, ನಾವು ಹೋದಾಗ ಎಲ್ಲರೂ ನಮಗೆ ಅರಸ್ತಾರೆ, ನೀನು ದೇವ್ರಪ್ಪ ಅಂತಾರೆ. ನಮಗೆ ಕೈ ಮುಗಿಬೇಡಿ, ದೇವ್ರ ಕೈ ಮುಗಿಡಿ, ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಇದ್ದರೆ ಅದೇ ಸಾಕು ನಮಗೆ. ಅಲ್ಲಿ ಮೇಲ್ಗಡೆ ಏನೋ ಒಳಗಡೆ ಯಾರೂ ಇಳಿದಿದ್ದಂಗೆ ಸುತ್ತ ಜಾಲರಿ ಥರ ಕವರ್ ಮಾಡಿದ್ರು ಮೇಡಮ್. ತಕ್ಷಣ ಹಿಂಗಂದೆ, ಒಂದು ರಾಡ್ ಸಿಕ್ತು ನನಗೆ. ಅದು ಸಿಗಲಿಲ್ಲ ಅಂದರೆ ಮೇಡಮ್, ನಾನು ಬಿದ್ದ ತಕ್ಷಣ ಮೋಟ್ರ್ ಮೇಲೆ ನಾನು ಬೀಳೋನು, ನನ್ನ ಕಾಲು ಫ್ರ್ಯಾಕ್ಚರ್ ಆಗೋದು, ಕೆಳಗಡೆ ಮಂಡಲ್ದವು, ಅದು ಬೈಟ್ ಮಾಡೋದು. ನೀವು ಪರಿಸ್ಥಿತಿ ಇಮೇಜ್ ಮಾಡ್ಕೊಳ್ಳಿ ಯಾವ ರೀತಿ ಆಗ್ತಾಯಿತ್ತು ಅಂತ. ಈ ಥರ ಇನ್ಸಿಡೆಂಟ್ ಆಗ್ತವೆ ನಮಗೆ ಗೊತ್ತಿಲ್ಲದೆ. ನಮಗೆ ಭಯ ಇರಲ್ಲ, ಈ ಇನ್ಸಿಡೆಂಟ್ಗಳು ಭಯ ಹುಟ್ಟಿಸುತ್ತೆ. 11 ಗಂಟೆ ರಾತ್ರಿ ಇಲ್ಲೇ ಯಾವುದೋ ಪಕ್ಕದ ಊರು ಫೋನ್ ಮಾಡೋರು ಈ ಥರ ಅಂತ. ಇಲ್ಲಪ್ಪ ಅದು ಸಿಗಲ್ಲ, ನಾನು ಬರೋದು ಇಲ್ಲ 11 ಗಂಟೆ ರಾತ್ರಿ, ಬೆಳಗ್ಗೆ ಬೇಕಾದ್ರೆ ಬೇಕಾದ್ರೆ ನೋಡ್ಕೊಡ್ತೀನಿ. ಅದಕ್ಕೆ ಅವ್ರೇನು ಮಾಡಿದ್ರು, ನನಗೆ ತೀರಾ ಆತ್ಮೀಯರನ್ನ ಕರ್ಕೊಂಡು ಕಾರ್ ತಗೊಂಡು ಬಂದರು. 11:30 ಮನೆಗೆ ಬಂದರು ನೈಟ್. ಏನು ಮಾಡ್ತೀರಾ ಅವಾಗ? ಹೋಗ್ಲೇಬೇಕು. ಸರಿ ಆಯಿತು ನಡೀರಿ ಅಂತ ಹೋದೆ. ಅಲ್ಲಿ ಒಳಗಡೆ ನೋಡಿದೆ, 10 ಅಡಿ ಮೇಲ್ಗಡೆ ಹಾವಿದೆ, ಕಾಣ್ತಾ ಇದೆ. ನೋಡಿ ಹೆಂಗೆ ಇಲ್ಲಿ ಕೊಕ್ಕೆ ಹಾಕೋಕ್ಕಾಗತ್ತೆ, ನಾನು ಹೆಂಗೆ ರೆಸ್ಕ್ಯೂ ಮಾಡಲಿ? ಸರಿ ಆಯಿತು ಕೊಡಿ ಅಂದ್ಬಿಟ್ಟು ಒಂದು ಏಣಿ ತಗೊಂಡು ಆ ಜಾಗಕ್ಕೆ ನೋಡ್ಬಿಟ್ಟು ಹತ್ಬಿಟ್ಟು ಹೋಗಿ ಅಲ್ಲಿ ತೆಗ್ದೆ ಮೇಡಮ್. ಹಾವು ಅಲ್ಲೇ ಇತ್ತು, ಎಲ್ಲೂ ಮೂಮೆಂಟ್ಸು ಇರಲಿಲ್ಲ. ಕೈಯಲ್ಲಿ ತಗೊಂಡೆ, ಬಿಂದಿಗೆ ಕೊಡಿ ಅಂದೆ. ಇನ್ನೇನು ಅವನ ಬಿಂದಿಗೆ ಒಳಗಡೆ ಹಾಕಬೇಕು. ಅವೆಲ್ಲ ಗಳುಗಳು ಗೊತ್ತಲ್ಲ ನಿಮಗೆ, ಕುಟ್ಟೆ ಹಿಡಿಯುತ್ತೆ ಅಂತ ಹೇಳ್ತಾರೆ, ಅಂದರೆ ಹುಳುಗಳು ತಿಂದಿರ್ತವೆ. ಅದನ್ನು ಒಂದೇ ಸರಿ ಕಟ್ಟಾಗೋಯ್ತು ಮೇಡಮ್ ಗಳುಗಳು. 10 ಅಡಿ ಮೇಲ್ಗಡೆ ಇದ್ದೀನಿ, ಪಟ್ ಅಂತ ಎಲ್ಲ ನಾನು ನಿಂತಿದ್ದ ಗಳುಗಳೆಲ್ಲ ಕಟ್ಟಾಯ್ತು. 10 ಅಡಿಯಿಂದ ಅವನ ಕೈಯಲ್ಲಿ ಹಿಡ್ಕೊಂಡು ಬಿದ್ದೆ. ಕೈಯಲ್ಲಿ ನಾಗರಾವಿದೆ. ಸದ್ಯ ಅದು ಬಿತ್ತಲ್ಲ, ಅದು ಬೈಕೆ ಆ ಕಡೆಗೆ ಹೋಯ್ತು. ಈ ಕಡೆ ಬಂದಿದ್ರೆ ಕತೆ ಹೇಳಿ, ಕತೆ ಹೇಳು. ಪುನಃ ಹೆಂಗೋ ಇದು ಮಾಡ್ಕೊಂಡು ಅದನ್ನು ಒದ್ದಾಡ್ಕೊಂಡು ಹಾವು ಹಿಡಿದು ಅಲ್ಲೇ ಬಿಂದಿಗೆ ಇಟ್ಟಿದ್ರು, ಹಾಕ್ಬಿಟ್ಟು ಒಂದು ಇಟ್ಟಿಗೆ ಇಟ್ಟು ಕಾಲು ಇಲ್ಲಿವರೆಗೂ ಪೂರ್ತಿ ಸ್ಕ್ರ್ಯಾಚಸ್ ಆಯ್ತು. ಗಳು ಇದಾಯ್ತಲ್ಲ, ಬ್ರೇಕ್ ಆಯ್ತಲ್ಲ, ಇದು ಮಾಡ್ತು. ಕರ್ಕೊಂಬಂದಿರೋರು, ಸರ್ ನಮಗೆ ಈ ಥರ ಎಲ್ಲ ಆಗತ್ತೆ ಅಂತ ಗೊತ್ತಿರಲಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ನಾನು ಹೇಳಲಿಲ್ವ ನಿಮಗೆ? ನೀವು ಹೇಳಿದ್ರೆ ಬರಲಿಲ್ಲ ಅಂತೀರಾ. ನೋಡಿ ಯಾವ ಥರ ಆಗ್ತವೆ ನಮ್ಮ ಕಥೆಗಳು ಹೆಂಗೆ. ಈ ಥರ ಇನ್ಸಿಡೆಂಟು ಆಗತ್ತೆ ಮೇಡಮ್. ಎದುರುಗಡೆ ಬಂದರೆ ನಾವು ಫೇಸ್ ಮಾಡ್ತೀವಿ ಮೇಡಮ್. ಈಗ ನನ್ನ ರೂಮ್ ಒಳಗಡೆ, ಚಿಕ್ಕ ರೂಮ್ ಒಳಗಡೆ ನೀವು ಬಿಡಿ,
ಈ ಕಡೆಯಿಂದ ನೀವು 2 ನಾಗರಾವ್ ಬಿಡಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹ್ಮ್ ನೋಡದೆ ಹೋದ್ರೆ ನಿಮಗಿಂತ ಜಾಸ್ತಿ ನಾವು ಭಯ ಹೌದು ಪಡ್ತೀವಿ. ಆಮೇಲೆ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಹಿಂಗಾದಾಗ ನಮಗೆ ಅವೆಲ್ಲ ಸಾವು ಬದುಕಿನ ಜೊತೆ ಹೋರಾಟ ಅಲ್ವ ಮೇಡಮ್. ಇವು 3 ಇನ್ಸಿಡೆಂಟಲ್ಲೂ ನಾನು ಬದುಕಿರೋದೇ ಹೆಚ್ಚೆ. ಹೆಚ್ಚು. ಹಾಂ. ಈ ಒಂದು ಉರಗ ಸಂರಕ್ಷಕರಾಗಿ ನೀವು ಈ ನಮ್ಮ ಪಬ್ಲಿಕ್ಸಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಪರಿಸರಕ್ಕೆ ಪ್ರತಿಯೊಂದು ಪ್ರಾಣಿನೂ ಅವಶ್ಯಕತೆ ಇದೆ. ಎಲ್ಲ ಕಡೆ ರೆಸ್ಕ್ಯೂವರ್ಸ್ ಇದ್ದಾರೆ. ನಿಮ್ಗೆ ಯಾವುದೇ ಒಂದು ಹಾವು ಬಂದರೂ ನೀವು ಪಕ್ಕದಲ್ಲಿರೋ ರೆಸ್ಕ್ಯೂವರ್ಸ್ಗೆ ಫೋನ್ ಮಾಡಿದ್ರೆ ಅವ್ರು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರೆ. ಈಗ ಮೇಯ್ನಾಗಿ ನೀವು ಹೆದರ್ತೀರ ಮನೆ ಒಳಗಡೆ ಹಾವು ಏನಕ್ಕೆ ಬರುತ್ತೆ ಅಂತಂದರೆ, ಆವಾಗಲೂ ಹೇಳಿದ್ದೀನಿ, ಮನೆ ಸರೌಂಡಿಂಗ್ಸ್ನ ನೀಟಾಗಿ ಇಟ್ಕೋಬೇಕು. ಹೌದು. ಮನೆ ಒಳಗಡೆ ಇಲಿಗಳು ಬರ್ದಿದಂಗೆ ನೋಡ್ಕೋಬೇಕು. ಮನೆ ಪಕ್ಕ ಅದಕ್ಕೆ ಅಟ್ಯಾಚ್ ಆದಂಗೆ ಮರಗಳನ್ನ ಹಾಕ್ಬಾರ್ದು. ಏಕೆಂದರೆ ಮರ ಹತ್ತಿ ಮನೆಗೆ ಬಂದು ಒಳಗಡೆ ಬರೋ ಅವಶ್ಯಕತೆ ಇದೆ. ಇವಿಷ್ಟೆಲ್ಲ ಪ್ರಿಕಾಷನರಿ ತೊಗೊಂಡ್ರೆ ಮನೆ ಮುಂದೆ ಎಲ್ಲ ನೀಟಾಗಿದ್ದರೆ ಹಾವು ನಿಮ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಆಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಯಾವುದೇ ಪ್ರಾಣಿ ನೀವು ಹೊರಗಡೆ ನೋಡಿ, ಪಕ್ಷಿಗಳಿರ್ಬೋದು, ನಾಯಿಗಳಿರ್ಬೋದು, ಎಲ್ಲ ನಿಮ್ಮ ಪಕ್ಕದಲ್ಲೇ ಓಡಾಡ್ತವೆ. ಹೌದು. ಹಾವು ಯಾವತ್ತಾರು ನಿಮ್ಮ ಪಕ್ಕದಲ್ಲಿ ಓಡಾಡೋದು ನೋಡಿದ್ದೀರಾ? ನಿಮ್ಮ ಮನೆಗೆ ಕೂಡ ಮೇನ್ ಡೋರಲ್ಲಿ ಬರುತ್ತಾ? ಇಲ್ಲ ಬ್ಯಾಕ್ ಡೋರಲ್ಲಿ ಬರುತ್ತಾ? ನೀವು ಇರುವಾಗ ಬರುತ್ತಾ? ನೀವು ಕೂತಿದ್ರೆ ಬರುತ್ತಾ? ಅದು ನೀವೆಲ್ಲ ಮಲ್ಕೊಂಡ ಮೇಲೆ ಭಯದಲ್ಲಿ ಕತ್ಲೆಯಲ್ಲೇ ಬಂದು ನಿಮ್ಮ ಮನೆಗೆ ಬರ್ತಕ್ಕಂಥದ್ದು. ಅಂದರೆ ನಿಮಗಿಂತ ಜಾಸ್ತಿ ಭಯದಲ್ಲಿ ಬದುಕ್ತಾ ಇರೋದೇ ಹಾವು. ಹೌದು. ಬಟ್ ಇಲ್ಲಿ ನಾವು ಭಯದಲ್ಲಿ ಬದುಕ್ತಾ ಇದ್ದೀವಿ. ಆದ್ದರಿಂದ ಅದು ನಿಮ್ಮ ಮನೇಲಿ ಹಾವು ನೀವು ನೋಡಿದ್ರು ಗಾಬರಿ ಆಗೋ ಅಂಥದ್ದೇನಿಲ್ಲ. ಈಗ ಯಾವುದೋ ಹಾವು ಅಕಸ್ಮಾತ್ ಹಾಲಲ್ಲೇ ಅಲ್ಲೇ ಓಡಾಡ್ತಾ ಇದೆ ಅಂತಂದರೆ, ಹಳೆ ಬ್ಲ್ಯಾಂಕೆಟ್ಗಳಿದ್ರೆ 1-2 ಅದ್ರ ಮೇಲೆ ಎಸಿಬೇಕು ಮೇಡಮ್. ಹಾವುಗೇನು ಅಂತಂದರೆ, ಅದಕ್ಕೆ ಮರೆ ಆದರೆ, ಅದಕ್ಕೆ ನಾವು ಕಾಣಲಿಲ್ಲ ಅಂದರೆ ಇಡೀ ಬಾಡಿ ಹೊರಗಡೆನೇ ಇರುತ್ತೆ. ಒಂದು ಓಲೊಳಗಡೆ 1 ಅಡಿ ಒಳಗಡೆ ಹೋಗಿರುತ್ತೆ, ಇನ್ನು ಪೂರ್ತಿ 5 ಅಡಿ ಹೊರಗಡೆ ಹೋಗಿರುತ್ತೆ. ಎಲ್ಲರಿಗೂ ಕಾಣ್ತಾನೆ ಇರುತ್ತೆ, ನಾನು ಸೇಫ್ ಅಂತ. ಅದು ಅದೇ ರೀತಿ ನಿಮ್ಮ ಹಾಲಲ್ಲೋ ಎಲ್ಲೋ ರೆಸ್ಕ್ಯೂವರ್ಸ್ ಬರೋದು ಲೇಟ್ ಆಯಿತು, ಹೊರಗಡೆ ತಪ್ಪಿಸ್ಕೊಂಬಿಡುತ್ತೆ, ಇಲ್ಲ ಇನ್ನೆಲ್ಲೋ ಸೇರ್ಕೊಳ್ಳುತ್ತೆ ಅನ್ನಂಗಿದ್ರೆ, ಹಳೆ ಬ್ಲ್ಯಾಂಕೆಟ್ಸು ಬಟ್ಟೆಗಳನ್ನ ತೂದು ಅದ್ರ ಮೇಲೆ ಬಿಸಾಕಿದ್ರೆ 1-7 ಒಂದನ್ನು ಎಸೆಯೋಕ್ಕಾಗಲ್ಲ, ಕೂರಲ್ಲ, ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ. 8-10 ಬಟ್ಟೆ ಫಾಸ್ಟಾಗಿ ಎಸ್ಬಿಟ್ರೆ ಅದು ಮರೆ ಆಯಿತು ಅಂತಂದರೆ ಅದು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಇಲ್ಲ ಯಾವುದೋ ರೂಮ್ ಆದರೆ ಏನಿಲ್ಲ, ಕ್ಲೋಸ್ ಮಾಡಿ, ವಿಂಡೋ ಕ್ಲೋಸ್ ಮಾಡಿ ಓಲಿದ್ರೆ ಅದು ಹೊರಗಡೆ ಬರಲಿಕ್ಕಾಗಲ್ಲ, ನೀವು ಆರಾಮಾಗಿರ್ಬೋದು. ಅಷ್ಟು ಓಡ್ ಬಂದು ಕಚ್ಚೋ ಅಂಥದ್ದಾಗಲಿ ಆ ಥರ ಅದು ಏನೂ ಮಾಡಲ್ಲ. ಅಷ್ಟು ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಸ್ನೇಕ್ ಬೈಟ್ ಆದ ತಕ್ಷಣ ಯಾರು ಮಾತು ಕೇಳದೆ ನೀವು ಗಾಬರಿ ಆಗದೆ ಹತ್ತಿರ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಒಳ್ಳೆಯದು. ಯಾವುದೇ ವ್ಯಕ್ತಿನ ಹಾವು ಕಚ್ಚಿದ್ರು ನಾವು ಇವತ್ತಿನ ಟ್ರೀಟ್ಮೆಂಟಲ್ಲಿ ಆರಾಮಾಗಿ ಬದುಕಿಸ್ಕೋಬೋದು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಮಾರ್ಕ್, ಇದು ಕೂಡ ಸ್ನೇಕ್ ಬೈಟ್ ಆಗಿರೋದೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಇದೆ, ಇದು ಬೈಟ್ ಆಗಿರೋದೆ. ನೋಡಿ, ಇಲ್ಲೊಂದು ಮಾರ್ಕ್ ಇದೆ. ಇವೆಲ್ಲ ಬೈಟ್ ನಾವು ಎಷ್ಟೇ ಕೇರ್ ತಗೊಂಡ್ರು ನಿಮ್ಗಾಗಲೇ ಹೇಳಿದೆ, ಕೆಲವು ಸಂದರ್ಭದಲ್ಲಿ ಬೈಟ್ ಆಗೇ ಆಗ್ತವೆ. ಬಟ್ ನಮಗೇನು ಇವತ್ತು ಬೈಟ್ ಆಯಿತು ಅನ್ನೋದು ಬಿಟ್ಟರೆ ನಮ್ಮ ಮನಸ್ಥಿತಿ ಏನೂ ಚೇಂಜ್ ಆಗಲ್ಲ. ಅದನ್ನೆತ್ತು ಒಳಗಡೆ ಹಾಕತ್ತೀವಿ. ನಂದೇ ವೆಹಿಕಲ್ ನಾನೇ ಡ್ರೈವ್ ಮಾಡ್ಕೊಂಡು ಆರಾಮಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಯಾಕೆ ಅಂತಂದರೆ ನನಗೆ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ನ ನೀವು ಇಟ್ಕೊಂಡ್ರೆ ಯಾವುದೇ ಸ್ನೇಕ್ ಬೈಟ್ ಆದರೂ ನೀವು ಕೂಡ ಹಂಗೆ ಇರ್ಬೋದು. ಬಟ್ ನಾನು ಎಷ್ಟೇ ಹೇಳಿದ್ರು ನಿಮ್ಗೊಂದು ನಾನ್ ವೆನಮಸ್ ಬೈಟ್ ಆದರೂ ನೀವು ನರ್ವಸ್ ಆಗ್ತೀರ. ಆದ್ದರಿಂದ ವೆನಮಸ್ ಬೈಟ್ ಆದರೂ ಅದರಲ್ಲಿ ವಿಷ ಇರ್ಬೋದು, ಇಲ್ಲದೆ ಇರ್ಬೋದು, ನೀವು ಧೈರ್ಯವಾಗಿರಿ, ಹಾಸ್ಪಿಟ್ಲಿಗೆ ಹೋಗಿ ಖಂಡಿತ ಬದುಕ್ತೀರಾ. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಉರಗ ಸಂರಕ್ಷಣೆ ಹೇಗೆ ಮಾಡ್ತಾ ಇದ್ದಾರೆ ಇವರು, ಹಾಗೂ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವುದೇ ಹಾವು ನೋಡ್ಲಿ ಅದನ್ನ ಹೇಗೆ ನಾವು ಫಸ್ಟ್ ಉರಗ ಸಂರಕ್ಷಕರು ಬರೋದಕ್ಕೆ ಮುಂಚೆ ನಾವು ಹೇಗೆ ಸೇಫ್ ಮಾಡ್ಕೋಬೇಕು, ಹಾವು ಕಚ್ಚಿದ್ರೂ ಕೂಡ ಗಾಬರಿ ಆಗ್ದೇನೆ ನಾವು ನಮ್ಮ ಒಂದು ಹೆದರಿಕೆನ ಹಿಡಿತದಲ್ಲಿ ಇಟ್ಕೊಂಡು ಹಾಸ್ಪಿಟ್ಲ್ ತಲುಪಿದ್ರೆ ನಮ್ಮನ್ನ ನಾವು ಬದುಕಿಸ್ಕೋಬಹುದು ಅಂತ ಪರಿಪರಿಯಾಗಿ ತಿಳಿಸ್ಕೊಟ್ರು. ಈ ಒಂದು ಅವರ ಬ್ಯುಸಿ ಶೆಡ್ಯೂಲ್ಡ್ ಮಧ್ಯ ನಮಗೆ ನಮ್ಮ ಹಸಿರು ಪಡೆ ಹಸಿರು ಜೀವನಕ್ಕೆ ಬಂದು ಉರಗ ಸಂರಕ್ಷಣೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮಹೇಶ್ ರವರಿಗೆ ನಮ್ಮ ಹಸಿರು ಪಡೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಮೇಡಮ್.